ಎಲ್ರಿಗೂ ನಮಸ್ಕಾರ, ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತಿನ ನಮ್ಮ ಕಪಲ್ಸ್ ಕಿಚನ್ ಗೆ ಬರ್ತಾ ಇರುವಂತ ಕಪಲ್ಸ್ ಕಿರುತೆರೆಯಲ್ಲಿ ಇವರ ನಟನೆಗೆ ಸಪರೇಟ್ ಫ್ಯಾನ್ ಬೇಸೇ ಇದೆ. ಇವರು ಮಾತಾಡ್ತಿದ್ರೆ ಕೇಳೋದೇ ಒಂಥರ ಮಜಾ. ಸೀರಿಯಲ್ ನ ಮಾಸ್ ವಿಲನ್ ಇವರು. ಇಂತ ಮಾಸ್ ಹುಡುಗಿನು ಕೊನೆಗೂ ಒಪ್ಪದ್ದು ಒಬ್ಬ ಕ್ಲಾಸ್ ಹುಡುಗನ್ನೇ ಅಂತ ಪ್ರೂವ್ ಮಾಡಿರೋ ಕ್ಯೂಟ್ ಲವ್ ಸ್ಟೋರಿ ಇವ್ರದ್ದು. ಸೊ ಲೆಟ್ಸ್ ವೆಲ್ಕಮ್ ಸ್ವೀಟೆಸ್ಟ್ ಕಪಲ್ ಗ್ಯಾಬ್ರಿಯೆಲಾ ಅಂಡ್ ಸುಹಾಸ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು ನಿನಗೂ ಕೂಡ. ಗ್ಯಾಬ್ರಿಯೆಲಾ ಅವರೇ, ಸರಿ ಮೊದಲನೇದಾಗಿ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಅತಿಥಿ ದೇವೋಭವ, ಕುಳಿತುಕೊಳ್ಳಿ, ಮಾತಾಡ. ನಮ್ಮ ಟೈಟ್ಲ್ ಹೇಳೋಗೆ ಇದು ಕಪಲ್ಸ್ ಕಿಚನ್ ಅಲ್ಲಿ ಅಡುಗೆ ಮದುವೆ ಬೆಸುಗೆ. ಸೊ ನಿಮ್ಮ ಮೊದಲನೇ ಭೇಟಿ ಎಲ್ಲಾಯ್ತು ಸುಹಾಸ್ ಗ್ಯಾಬ್ರಿಯೆಲಾ, ಎಲ್ಲಿ? ಸೊ ಬೇಸಿಕ್ಲಿ ನಾವು ಮೊದಲನೇ ಭೇಟಿ ಆಗಿದ್ದು ಶೂಟಿಂಗ್ ಸೆಟ್ ಅಲ್ಲೇ, ಕಮಲಿ ಅನ್ನೋ ಸೀರಿಯಲ್ ಅಲ್ಲಿ. ಸೊ ಅಲ್ಲಿ ನಾನು ವಿಲನ್ ಪಾತ್ರ ಮಾಡ್ತಾ ಇದ್ದೆ, ಹಿ ವಾಸ್ ಡೂಯಿಂಗ್ ಶಂಭು ಪಾತ್ರ. ಸ್ಟಾರ್ಟಿಂಗ್ ಅಲ್ಲಿ ನಾವಿಬ್ರು ಆಕ್ಚುಲಿ ತುಂಬಾ ಕ್ಲೋಸ್ ಆಗಿರ್ಲಿಲ್ಲ, ನಾವ್ ಅಷ್ಟೆಲ್ಲ ಮಾತಾಡ್ತಾ ಇರ್ಲಿಲ್ಲ. ಅಂದ್ರೆ ಫ್ರಮ್ ಡಿಫರೆಂಟ್ ವರ್ಲ್ಡ್ಸ್ ತರ ಇದ್ವಿ ಇಬ್ರು. ಅಂಡ್ ನಾನು ಅಂದ್ರೆ ಇವನ್ನ ನೋಡ್ತಾ ಇದ್ರೆ ಆ ನಾಮೂಲ ಹಾಕೊಂಡು ಒಂಥರ. ಸೊ ಐ ಥಾಟ್ ಈಸ್ ಲೈಕ್ ಓಕೆ, ವೆರಿ ಯುನೋ ಏನಂತೀರಾ, ವೆರಿ ಶೈ ಅಂಡ್ ನರ್ಡಿ ಟೈಪ್ ಆಫ್ ಕ್ಯಾರೆಕ್ಟರ್ ಅಂತ ಅನ್ಸ್ತಿತ್ತು. ಸೊ ನಾವು ಅಷ್ಟೊಂದು ಕ್ಲಿಕ್ ಆಗಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಒಂದಿನ ಏನಾಯ್ತು, ಇವನ್ ಸಡನ್ಲಿ ನಾವು ಮೇಕಪ್ ಹಾಕುವಾಗ ಹಿ ವಾಸ್ ಲಿಸ್ನಿಂಗ್ ಟು ಹಿಪ್ ಹಾಪ್ ಮ್ಯೂಸಿಕ್. ಅಂಡ್ ನನಗೆ ಅಂತೂ ಹಿಪ್ ಹಾಪ್ ಅಂದ್ರೆ ಸ್ವಲ್ಪ ಇಷ್ಟ, ನಂಗೆ ತುಂಬಾ ಇಷ್ಟ ಆಕ್ಚುಲಿ ಸ್ಟಾರ್ಟಿಂಗ್ ಇಂದಾನು. ಸೊ ಐ ವಾಸ್ ಲೈಕ್ ಎಮಿನೆಮ್ ಸಾಂಗ್ಸ್ ಎಲ್ಲ ಕೇಳಿಸ್ಕೊಂಡು ಮೇಕಪ್ ಮಾಡ್ಕೋತಾ ಇದ್ವಿ. ಸೊ ಐ ವೆಂಟ್ ಅಪ್ ಟು ಹಿಮ್. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಯು ಲಿಸನ್ ಟು ಹಿಪ್ ಹಾಪ್ ಅಂತ ಕೇಳಿದೆ. ಅವಾಗಿಂದ ಯುನೋ ಐ ಲೈಕ್. ಏನ್ ಗೊತ್ತಾ ಸರ್, ಎಲ್ಲ ಹಾಡುದು ಫಸ್ಟ್ ವರ್ಡ್ ಗೊತ್ತಿರೋದು, ಲಾಸ್ಟ್ ವರ್ಡ್ ಗೊತ್ತಿರೋದು ಅಷ್ಟೇ ನನಗೆ. ಬಟ್ ಆದ್ರೆ ವೈಬ್ ಮಾಡಕ್ ಸುಮ್ನೆ ಹಾಕೊಂಡು ಕುತ್ಕೋತಾ ಇದ್ದೆ. ಅಲ್ಲ, ನೀವು ಅವ್ರನ್ನ ಇಂಪ್ರೆಸ್ ಮಾಡಕ್ ಇದನ್ನ ಮಾಡ್ತಾ ಇದ್ದಿದ್ದಾ ಅಥವಾ ನಿಮ್ಗೆ ನ್ಯಾಚುರಲಿ? ಇಲ್ಲ, ಇದು ಇಷ್ಟ ಸ್ಟಾರ್ಟ್ ಆಗಿತ್ತಾ? ಇನಿಷಿಯಲಿ ನ್ಯಾಚುರಲಿನೇ ನಾನು ಹಾಕೋತಾ ಇದ್ದೆ, ಎಮಿನೆಮ್ ಸಾಂಗ್ಸ್, ರ್ಯಾಪ್ದು ಎಲ್ಲ. ಇವಳಿಗೆ ಯಾವಾಗ ಇಷ್ಟ ಅಂತ ಅನಿಸ್ತೋ ನಾನು ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಟಫೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಾವು ಏನ್ ಪಾತ್ರ ಮಾಡ್ತಿರ್ತೀವೋ ನಿಜ ಅಂದೆ ಅಂತ ಜನ ಭಾವಿಸ್ತಾ ಇರ್ತಾರೆ. ಎಸ್ಪೆಷಲಿ ಸೀರಿಯಲ್ ಗಳಲ್ಲಿ ದಿನಾ ಜನ ಮನೇಲಿ ನಿಮ್ಮನ್ನ ನೋಡುವಾಗ ನೆಗೆಟಿವ್ ಪಾತ್ರ ಮಾಡೋದಕ್ಕೆ ನೆಗೆಟಿವ್ ಕಮೆಂಟ್ಸ್ ಗಳು ಸಾಕಷ್ಟು ಬಂದಿರ್ಬೇಕಂದ್ರೆ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ರಿ ನೀವು? ಸೀರಿಯಸ್ಲಿ ಸರ್, ಆಕ್ಚುಲಿ ಫಸ್ಟ್ ಫುಲ್ 1.5 yearಗೆ ಈವನ್ ನನಗೂ ಬೇಜಾರಾಗ್ತಾ ಇತ್ತು. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ತುಂಬಾ ಹರ್ಟ್ ಆಗ್ತಾ ಇತ್ತು, ತುಂಬಾ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ರು. ನೆಗೆಟಿವ್ ಪಾತ್ರ ಮಾಡ್ತಾ ಇದೀಯ ಅಂದ್ರೆ ಎಲ್ಲಾನು ಕ್ರಿಟಿಸೈಸ್ ಮಾಡ್ತಾ ಇದ್ರು. ಪರ್ಸನಲಿ ಕೂಡ ಲೈಕ್ ನಮ್ ಲುಕ್ಸ್ ಬಗ್ಗೆನೂ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಇನ್ ದೋಸ್ ಟೈಮ್ಸ್ ನಾವ್ ಫ್ರೆಂಡ್ಸ್ ಆಗಿದ್ದಾಗ್ಲೇ ಹಿ ವಾಸ್ ಅ ಬಿಗ್ ಸಪೋರ್ಟ್. ಬಿಕಾಸ್ ಒಂದೊಂದು ಸೀನ್ ಮುಗಿಸ್ಕೊಂಡು ಬಂದಾಗ ನಾನು ಅನ್ಕೋತಾ ಇದ್ದೆ, ನಾನು ಚೆನ್ನಾಗಿ ಮಾಡಿದ್ನ, ಇದನ್ನ ಜನ ಒಪ್ಕೋತಾರ ಅಂತ ಆ ಫೀಲ್ಸ್ ಅಲ್ಲಿ ಇರ್ತಾ ಇದೆ. ಅಂಡ್ ಐ ವಾಸ್ ಲೈಕ್ ಸ್ವಲ್ಪ ಬೇಜಾರೆಲ್ಲ ಮಾಡ್ಕೋದೆ. ಹಿ ನೋಟಿಸ್ಡ್ ಮೈ ಬೇಜಾರು ಆ ಟೈಮಲ್ಲಿ ಅಂಡ್ ಹಿ ಯೂಸ್ ಟು ಕಮ್ ಅಪ್ ಅಂಡ್ ಟೆಲ್ ಮಿ ಅ ಲಾಟ್. ನೀನ್ ಅನ್ಕೋತಾ ಇದೆಯಾ ಲೈಕ್ ಯು ಆರ್ ನಾಟ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ, ರೀಚ್ ಆಗ್ತಿಲ್ಲ ಅಂತ. ಬಟ್ ಆಕ್ಚುಲಿ ಅವ್ರು ನಿನ್ನ ಹೇಟ್ ಮಾಡಿದ್ರೇನೆ ಇಟ್ ಮೀನ್ಸ್ ಯು ಆರ್ ಡೂಯಿಂಗ್ ಯೋರ್ ಕ್ಯಾರೆಕ್ಟರ್ ವೆಲ್ ಅಂತ ಬಂದು ನನಗೆ ಎನ್ಕರೇಜ್ ಮಾಡಿ ನೀನಿನ್ನ ಜಾಸ್ತಿನೇ ಮಾಡು ಅಂತ ಹೇಳ್ತಾ ಇದ್ದ. ಸ್ಟಾರ್ಟ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಇನ್ನು ಮುಂದೆ ಕೇಳಬೇಕು ಅಂತ ನಂಗೆ ಅನ್ಸುತ್ತೆ. ನೀವಿಬ್ಬರ ಮನೇಲಿ ಅಡಿಗೆ ಮನೇಲಿ ಯಾರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಯಾರಿಗೆ ಕುಕಿಂಗ್ ಅಂದ್ರೆ ಇಂಟ್ರೆಸ್ಟ್ ಇದೆ ಬೇಸಿಕಲಿ? ಸರ್, ಮದ್ವೆಗೆ ಮುಂಚೆ ಇವಳಿಗೆ ಕಿಚನ್ ಅಲ್ಲಿ ಐಟಮ್ ಹೆಸರುಗಳು ಗೊತ್ತಿರಲಿಲ್ಲ. ಟೋಟಲಿ ಡಿಪೆಂಡೆಂಟ್ ಆನ್ ಅವರ್ ಮಾಮ್. ಸೊ ಮದ್ವೆ ಆದ್ಮೇಲೆ ಬಟ್ ಐ ಹ್ಯಾವ್ ಟು ಗಿವ್ ಹರ್ ಕ್ರೆಡಿಟ್ಸ್. ಈಗ ಸುಮಾರು ಐಟಮ್ಗಳು ಕಲ್ತ್ಕೊಂಡು ಎವ್ರಿ ಡೇ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಪ್ಲಾನ್ ಮಾಡಿ ಅವಳೇ ಕುಕ್ ಮಾಡ್ತಾಳೆ. ಸೂಪರ್. ಹಂಗಾರೆ ನಿಮ್ಮಲ್ಲಿ ಯಾರು ಫಸ್ಟ್ ಅಡಿಗೆ ಮಾಡ್ತೀರಾ? ಈಗ ನನ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ಮೇಲೆ ನಾನೇ ಅಡಿಗೆ ಫಸ್ಟ್ ಮಾಡ್ತೀನಿ. ಓಕೆ, ಕಮ್ ಆನ್. ಸೊ ನೀವ್ ಹೇಳಿದ್ ಇಟ್ಕೊಂಡೆ ನಾನು ಪ್ಲಾನ್ ಮಾಡ್ತಾ ಇದೀನಿ ಈಗ. ಅಂದ್ರೆ ಸ್ಟಾರ್ಟಿಂಗ್ ಗ್ಯಾಬ್ರಿಯೆಲಾಗೆ ಏನೂ ಗೊತ್ತಿರ್ಲಿಲ್ಲ, ಬಟ್ ನೌ ಶಿ ಹಸ್ ಇಂಪ್ರೂವ್ಡ್ ಅ ಲಾಟ್. ಅಡಿಗೆ ಬಗ್ಗೆ, ಸಾಮಗ್ರಿಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ. ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಅದ್ರದ್ದು ಒಂದು ಸಣ್ಣ ಟೆಸ್ಟ್ ಮಾಡ್ಬಿಡೋಣ. ಪ್ರಾಪರ್ಟೀಸ್ ಪ್ಲೀಸ್. ಟಾಸ್ಕ್ ಹೆಸರು ನಾವು ಇಟ್ಟಿರೋದೇನೆ ಲವ್ವಾ ಇಲ್ಲ ನೋವಾ. ಈ ಟಾಸ್ಕ್ ಏನು ಅಂತಂದ್ರೆ ಅಡಿಗೆಗೆ ಬೇಕಾಗಿರುವಂತ 10 ಇಂಗ್ರೀಡಿಯೆಂಟ್ ನಿಮ್ಮ ಮುಂದೆ ಇದೆ. ಓಕೆ, ಅದರ ಕನ್ನಡದ ಹೆಸರನ್ನ ನೀವು ಗೆಸ್ ಮಾಡಬೇಕು. ಸರ್ ನೋವೇ ಕೊಡ್ತೀನಿ ಸರ್, ಬರೀ ನೋವುಗಳೇ. ಇಲ್ಲಿ ನಿಮ್ಮಲ್ಲಿ 2 ಹಾಕಿರೋದಂದ್ರೆ ಇಲ್ಲೊಂದು ಗ್ರೀನ್ ಝೋನ್, ಒಂದು ರೆಡ್ ಝೋನ್ ಅಂತ ಇದೆ. 20 ವೆರೈಟಿ ಐಟಮ್ ಇದೆ. ಅವ್ರು ಗ್ಯಾಬ್ರಿಯೆಲಾ ಅವರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಗ್ರೀನ್ ಝೋನ್ ಇರೋ ಐಟಮ್ ನ ನೀವು ತಿನ್ಬೋದು. ಅವ್ರು ತಪ್ಪು ಉತ್ತರ ಕೊಟ್ರೆ ರೆಡ್ ಝೋನ್ ಅಲ್ಲಿ ಇರೋ ಫುಡ್ ನ ನೀವು ಟೇಸ್ಟ್ ಮಾಡಬೇಕು. ಸೊ ಗ್ರೀನ್ ಝೋನ್ ಏನಿದೆ, ರೆಡ್ ಝೋನ್ ಏನಿದೆ ಅಂತ ನೋಡೋಣ. ಇದು
ರೆಡ್ ಝೋನ್. ದಿಸ್ ಈಸ್ ರೆಡ್ Red ಝೋನ್ zone. ಬಟ್ ದ ಐಟಮ್ ಈಸ್ ಇನ್ ಗ್ರೀನ್ ಕಲರ್ ಅಂಡ್ ಇದು ಗ್ರೀನ್ ಝೋನ್. ದಿಸ್ ಈಸ್ ಗ್ರೀನ್ ಝೋನ್ ಬಟ್ ನೋಡಿ ಇಲ್ಲಿ ರೆಡ್ ಐಟಮ್ ಇದೆ. ಎಷ್ಟು ವಿಚಿತ್ರ ಅಲ್ಲ, ಅದು ರೆಡ್ ಝೋನ್ ಗ್ರೀನ್ ಇದೆ, Opposite. ಇಲ್ಲಿ ಗ್ರೀನ್ ಝೋನ್ ಅಲ್ಲಿ ರೆಡ್ ಇದೆ. ಓಕೆ ರೆಡಿ, ಈಗ ಆಟ ಸ್ಟಾರ್ಟ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗ್ರೀನ್ ಝೋನ್. ಎಸ್ ಸರ್. 3, 2, 1 ಓಕೆ. ಇದ್ರದ್ದೆಲ್ಲ ಕನ್ನಡ ಹೇಳ್ಬೇಕು, ಅದು ಮ್ಯಾಟ್ರ್ ಇರೋದು. ಹೌದು. ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಹಾ ಸರ್, ಇದು ಬಂದ್ಬಿಟ್ಟು ಜೀರಿಗೆ. ಹಾ ಓಕೆ, ಒಂದ್ ನಿಮಿಷ. ಜೀರಿಗೆ ಔಟ್. ಕರೆಕ್ಟ್ ಆಗಿ ಹೇಳಿದಾರೆ. ಗ್ರೀನ್ ಝೋನ್ ಒಂದು ತಿನ್ನಿ ಸರ್. ಎನಿಥಿಂಗ್ ಸರ್. ಎನಿಥಿಂಗ್ ಸರ್, ಯು ಕ್ಯಾನ್ ಎಂಜಾಯ್ ಸರ್. ಕಾಜು ಬರ್ಫಿ ಫೇವ್ರೇಟ್ ಸರ್. ಕಾಜು ಬರ್ಫಿ ಫೇವ್ರೇಟ್ ಸರ್. ಹಾ ಅಷ್ಟೇ ಮುಗಿತು. ಓಕೆ, ನೆಕ್ಸ್ಟ್ ಸರ್ ಇದು ರವೆ, ಬನ್ಸಿ ರವ. ಎರಡಿದೆ, ಎರಡರಲ್ಲಿ ಏನು ಅಂತ ಮ್ಯಾಟ್ರು. ಸರ್ ಇದು ದೇವರಾಣೆಗೂ ನಂಗೆ ಉಪ್ಪ ಏನು ಅಂತ ಗೊತ್ತಾಗ್ತಿಲ್ಲ. ಇದು ಟೇಸ್ಟ್ ಮಾಡಿ ಪರವಾಗಿಲ್ಲ, ಒಂಚೂರು ನಾಲ್ಗೆ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ. ಉಪ್ಪಂತೂ ಅಲ್ವೇ ಅಲ್ಲ. ಹಾ ರವೆ ಕರೆಕ್ಟ್, ಆದ್ರೆ ಅದ್ರಲ್ಲಿ ಇದು ಮ್ಯಾಟ್ರ್ಗಳಿದೆ. ಅಕ್ಕಿ ರೊಟ್ಟಿ ಮಾಡ್ತಾರಲ್ಲ ಅದ ತುಂಬಾ ಮ್ಯಾಟ್ರ್ ಮಾಡ್ತಾರೆ. ಬರೀ ಅಕ್ಕಿ ರೊಟ್ಟಿ ಅಂತ ಹೆಂಗ್ ಹೇಳೋಣ, ಬಟ್ ಏನಂತಾರೆ? ಅದಕ್ಕೇನೋ ಒಂದು ಹೆಸರು ಇರುತ್ತೆ. ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಅಲ್ಲ, ಟಣಟಣವು ಅಂದ್ರೆ ಅಲ್ಲ. ಸರಿ, ಓಕೆ, ಟೈಮ್ ಆಯ್ತು. ಇದರ ಸರಿಯಾದ ಉತ್ತರ ಚಿರೋಟಿ ರವೆ ಅಂತಾರೆ ಇದನ್ನ. ಓಕೆ. ಓಕೆನಾ? ಸೊ ಹಾಗಾಗಿ ರೆಡ್ ಝೋನ್ ಇಂದ ಒಂದನ್ನ ಸ್ವೀಕರಿಸ್ಬೇಕು ಇವಾಗ ಸುಹಾಸ್ ಅವರೇ. ಯಾವ್ದು ನೋಡ್ಲಿ ಸರ್? ಬ್ರೋ ಎಲ್ಲ ಆರೋಗ್ಯಕ್ಕೆ ಕರಿ ಲೀಫ್ ತಗೋ ಅಷ್ಟೇ. ಕ್ಯಾಪ್ಸಿಕಮ್ಮ. ಹಾ, sir. ಓಕೆ, ಹೆಂಗಿರುತ್ತೆ ನೋಡ್ಬೇಕು. ನನ್ನ ಫೇವ್ರೇಟ್ ಓಕೆ, ಎಂಜಾಯಿಂಗ್. ಓಕೆ, ಫೈನ್. ಸರಿ, ಇದು ನಾನು ಹೇಳ್ತೀನಿ. ಬನ್ಸಿ ರವೆ ಸರ್ ಇದು. ಓಕೆ, Correct ಬನ್ಸಿ ನೋಡಿ. ರವೆ ಸರಿಯಾದ ಉತ್ತರ Yes. ಅಂತ ಹೇಳಕ್ಕಾಗಲ್ಲ, ಅದು ರಾಂಗೇ ಇದೆ. ಸರ್ ಹೌದು ರೀ, ಅದು ಬನ್ಸಿ ರವೆ ಅಲ್ವಾ? ಅಲ್ಲ. ನಾನು ಉಪ್ಪಿಟ್ಟು ಮಾಡ್ತೀನಿ ಸರ್. ಇಲ್ಲ, ಇದು- ಅದು ಹೇಳ್ಬಿಡ್ಲಾ? ಸೋತ್ರ ಸೋತೆ. ಇಡ್ಲಿ ರವೆ. ಓಕೆ, ಇನ್ನೊಂದನ್ನ ಸ್ವೀಕರಿಸಿ ದಯವಿಟ್ಟು. ಸರ್. ರೆಡ್ ಝೋನ್ ಅಲ್ವಾ ಸರ್? ಲವ್ ಬದಲು ಬರೀ ನೋವೇ ಕೊಡ್ತಾ ಇದೀರಾ. ಒಂದ್ಸಲಿ ಲವ್ ಕೊಟ್ರಿ, ಎರಡು ಈಸಿ ಎರಡು ಆಯ್ತು ಗ್ಯಾಬಿ. ಇಲ್ಲಿ ನೋಡಿ, ಇರು, ಈಸಿ ಇದಾಯ್ತು, ಇನ್ನೊಂದು ರಾಂಗ್ ಹೇಳ್ಬಿಡ. ಇದನ್ನ ರಿಸ್ಕ್ ತಗೋತಾ ಇದ್ದೀನಿ. ಇದು ಬಂದ್ಬಿಟ್ಟು ತೂರ್ ದಾಲ್ ಸರ್, 100%. ಕನ್ನಡದಲ್ಲಿ ಬೇಕಾಗಿರೋದು ನಮ್ಗೆ. ತೊಗರೆ ಬೆಲೆ. ತಗ್ಲಾಕೊಂಡಿದ್ ಬೆಳೆನಾ? ಅಲ್ಲ ಅಲ್ಲ, ತೊಗರೆ ಬೆಲೆ. ಅವ್ರಿಗೆ ಲಾ ಮತ್ತೆ ಲಾ- ಜನತೆಗಳೇ, ಇದನ್ನ ನಾವು ಓಕೆ ಮಾಡ್ಕೋಬೋದಾ? ಇಲ್ಲ ಇಲ್ಲ, ನಂಗೆ ಗೊತ್ತಾಯ್ತು. ಬಿಗ್ಲಾ. ಹಾ, ಬಿಗ್ಲಾ. ಬಿಗ್ಲಾ ಅಲ್ವಾ? ಬಿಗ್ಲಾ. ಬೇಳೆ. ಫುಲ್ ಮೊದ್ಲಿಂದ ಹೇಳಿ. ತೊಗರಿ ಬೇಳೆ. ಓಕೆ ಅಣ್ಣ. ಜನತೆಗಳೇ, ಏನಿದು ಅಂತ ಗೊತ್ತಾಯ್ತಾ? ಸರ್ ಇದನ್ನ ಟೇಸ್ಟ್ ಮಾಡಿದೆ, ಸಖತ್ ಬಿಟರ್ ಇದೆ. ಒಂದು ಕ್ಲೂ ಕೊಡ್ತೀನಿ ಬೇಕಾದ್ರೆ ನಿಮ್ಗೆ. ಓಕೆ. ಶಿವಣ್ಣ ಅವ್ರನ್ನ ಪಿಕ್ಚರ್ ಲಾಂಗ್ ಹಿಡ್ಕೊಂಡ್ ಬರ್ತಾರೆ. ಓಂ ಸರ್. ಹಾ, ಓಂ ಕಾಳು. ನೋಡಿದ್ರಾ, ನಾನ್ ನಿಮ್ಮನ್ನ ಸೇವ್ ಮಾಡಿದೆ. ಸರ್, ಥ್ಯಾಂಕ್ ಯು ಸರ್. ಕೊಡಿರಿ. ಇದು ಐ ಡೋಂಟ್ ನೋ ಸರ್. ಪಕ್ಕ ಗೊತ್ತಿಲ್ವಾ? ಪಕ್ಕ. ಇದಕ್ಕೂ ಒಂದು ಕ್ಲೂ ಕೊಡ್ಲಾ? ಇವರು ವಿಜಿ ಆಕ್ಷನ್ ಕಿಂಗ್, ನಮ್ಮ ಬ್ಲಾಕ್ ಪ್ಯಾಂಥರ್. Yeah. ಅವರು ಫಸ್ಟ್ ಫಿಲಂ. ಫಸ್ಟ್ ಫಿಲ್ಮ್ ಗೊತ್ತು ನನಗೆ. ಯಾವುದು? ದುನಿಯಾ. ಅದಕ್ಕೆ ಸಂಬಂಧಪಟ್ಟಂಗಿದೆ ಇದ್ರ ಹೆಸರು. ದುನಿಯಾ ಕಾಳ್. ಅಲ್ಲಿಗೆ ಬಂದಿದ್ದೀರಾ ಆಲ್ಮೋಸ್ಟ್. ಆ ದುನಿಯಾ ಕಾಳು ಅನ್ನೋದ್ರಲ್ಲಿ ಹಾ, sir. ಒಂದ್ರದ್ದು ಕೊಂಬ್ ತೆಗೆದ್ಬಿಡಿ, ಅವಾಗ ಅದು ಇದು ವರ್ಡ್. ಕೊಮ್. ಹೇಳ್ಕೊಡ್ಬೇಡಿ ಬ್ರೋ. ದುನಿಯಾದಿಂದ ಕೊಂಬ್ ದೂ ತೆಗೆದ್ಬಿಡಿ, ಏನಾಗುತ್ತೆ? ಅವಾಗ ಕೊಂಬ್ ಏನಾಗುತ್ತೆ? ತೆಗೆದ್ರೆ? ದೂ ಇಂದ ತೆಗಿಯೋದಾ? ಕೊಂಬ್ ತೆಗೆದ್ರೆ ಏನಾಗುತ್ತೆ ಅವಾಗ? ಧನಿಯಾ. ಆ. ಧನಿಯಾ. ಆ. Okay, ಧನಿಯಾ ಧನಿಯಾ ಪೇ ಲಿಖಾ ಹೈ ಸುಹಾಸ್ ಕಾ ನಾಮ್. ಬಾಸಿ ದಯವಿಟ್ಟು ಒಂದ್ ಹಾಗಲಕಾಯಿ ತಿನ್ಲೇಬೇಕು ನೀವೀಗ. ಈ ಹಾಗಲಕಾಯಿನ ಪ್ರೀತಿಯಿಂದ ಒಂದ್ ಬೈಟ್. ನನ್ school ಪುಣ್ಯ ಹೋದ- ಬಹಳ ಕಹಿಯಾಗಿದೆ ಅನಿಸ್ತಾ ಇದೆ ಪಾಪ ಸುಹಾಸ್ ಇವಾಗ. ದುನಿಯಾ ಹೌದಾ, ಕಾಣಿಸ್ಬಿಟ್ಟು ಅಷ್ಟೊಂದು ಆಸೆ ಆಗ್ತಿದ್ಯಾ? ಬಟ್ ಹಸ್ಬೆಂಡ್ ಒಂದು ಲವ್ ಬೈಟ್ ಮಾಡಿದ್ಮೇಲೆ ಅವ್ರಿಗೊಂದು ಬೈಟ್ ತಿನ್ಸಿ ಬಾಸ್. ಏನಾಗುತ್ತೆ ನೋಡಿ, ಒಂದ್ ಬೈಟ್ ಏನಾಗಲ್ಲ. ದುನಿಯಾ ಕಾಳು ಅಂತ ಫಸ್ಟ್ ಟೈಮ್ ಹೇಳಿದ್ದೀರಾ ಜೀವನದಲ್ಲಿ. ಸೊ ಮೊದಲನೇ ಟಾಸ್ಕ್ ಇಲ್ಲಿ ಕಿಚನ್ ಅಲ್ಲಿ ವಾರ್ಮ್ ಅಪ್ ಮಾಡಿಸಿದೀವಿ. ನೀವು ಇವತ್ತು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಸರ್ ಈಗ ನಾನು ಪ್ರೋ ಲೆವೆಲ್ ಶೆಫ್ ಆಗಿದ್ದೀನಿ ಸರ್. ಗೊತ್ತಾಯ್ತು ಬಿಡಿ, ದುನಿಯಾ ಕಾಳು ಅಂದಾಗಲೇ ಗೊತ್ತಾಗುತ್ತೆ. ಬರೀ ಪ್ರೋ ಅಲ್ಲ, ಪ್ರೋ ಮ್ಯಾಕ್ಸ್. ಪ್ರೋ ಮ್ಯಾಕ್ಸ್. ಸೊ ನೀವು ನಿಮ್ ಲೈಫ್ ಅಲ್ಲೇ ಕೇಳದೆ ಇರುವಂತ ಡಿಶಸ್ ನಾನ್ ಮಾಡ್ತೀನಿ ಸರ್. ಆಂಗ್ಲೋ ಇಂಡಿಯನ್ ಫ್ರೆಂಚ್ ಟೋಸ್ಟ್. ಆಂಗ್ಲೋ ಇಂಡಿಯನ್ ಫ್ರೆಂಚ್ ಟೋಸ್ಟ್. Yes. ಓಕೆ, ಸೊ ನಿಮ್ಮ ಫ್ರೆಂಚ್ ಟೋಸ್ಟ್ಗೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಅಲ್ಲಿದೆ, ಅದೆಲ್ಲ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ. ಸರ್ ಕಮಾನ್ ಸರ್. ಯಾಕೆ, ಏನಾಯ್ತು? ಫ್ರೆಂಚ್ ಟೋಸ್ಟ್ ಇದು ಯೂಸ್ ಮಾಡಲ್ಲ. ಯಾಕೆ? ಟೋಸ್ಟ್ ಅಲ್ಲೆಲ್ಲ ಮೆಣಸಿನ್ಕಾಯಿ ಎಲ್ಲ ಇಡ್ತಾರಲ್ಲ. ಅದು ಸ್ವೀಟ್ ಟೋಸ್ಟ್ ಸರ್, ಇದು ಫುಲ್ ಖಾರ ಏನೇನೋ ಇದ್ದಂಗೆ ಇದ್ರಲ್ಲಿ ಇರೋದೇ. ನೀವು ಮಾಡ್ಬೇಕಾಗಿರೋದು ಸ್ವೀಟ್ ಟೋಸ್ಟಾ? ಫ್ರೆಂಚ್ ಟೋಸ್ಟ್ ಅಂತ ನೀವ್ ಹೇಳಿರೋಲ್ಲ, ಇಷ್ಟೇ ತರದಿರೋದಪ್ಪ ನಾವು. ಬಟ್ ಅಲ್ಲ ಸರ್, ಇದು ಏನು ಅಂತಾನೆ ಗೊತ್ತಿಲ್ಲ. ಏನು ಅಂತ ಗೊತ್ತಿಲ್ವಾ? ಅದೇನದು ಆ ಕಡೆ ಇರೋದು ಮತ್ತೆ? ಇದು ಎಣ್ಣೆ, ಇದು ರೆಡ್ ಚಿಲ್ಲೀಸ್ ಪೌಡರ್. ಓಪನ್ ಮಾಡಿ ಸೆಂಟ್ರಲ್ ಏನಿದೆ ಅಂತ ಮ್ಯಾಟ್ರು. ತೆಗಿರಿ.
ಓಕೆ ಚಪಾತಿ ಏನೋ ಬ್ರೆಡ್ ಬದಲು ಚಪಾತಿ ಕೊಟ್ಟಿದೀವಿ ಅಷ್ಟೇ ಅಪ್ಪ ನಾವು. ಫ್ರೆಂಚ್ ಟೋಸ್ಟ್ ಮಾಡಿ ಏನ್ ಇವಾಗ? ಇದ್ರಲ್ಲ ಸರ್ ಆಗಲ್ಲ ಸರ್ ಇದರಲ್ಲಿ. ಓಕೆ ಸರಿ, ನಾನ್ ನಿಮ್ಗೆ ಇಲ್ಲೊಂದು ಹೆಲ್ಪ್ ಮಾಡ್ತೀನಿ. ಬಟ್ ಇಲ್ಲಿ ಇವಾಗ ಪ್ರಾಪರ್ಟಿ ಹಿಂಗ್ ಚೇಂಜ್ ಆಗಿರೋದ್ರಿಂದ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಓಕೆ ಬಟ್ ಒಂದ್ ಚಿಕ್ಕ ಕಂಡೀಷನ್ ಇದೆ, ಓಕೆ ತುಂಬಾ ಚಿಕ್ಕದ. ಏನಂತಂದ್ರೆ ಇಲ್ಲೇ ನನ್ನ ಜೇಬಲ್ಲೇ ಇದೆ ಮ್ಯಾಟ್ರ್. ಅದು ಬ್ಲೈಂಡ್ ಫೋಲ್ಡ್ ಇದೆ. ಈ ಬ್ಲೈಂಡ್ ಫೋಲ್ಡ್ ನ ಇಬ್ರಿಗೂ ಹಾಕ್ತೀನಿ. ಓಕೆ ಅದಾದ್ಮೇಲೆ ನೀವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರಿ, ಅವ್ರು ಅದೇ ತರ ಮಾಡ್ತಾ ಇರ್ತಾರೆ. ಸರಿ, ಶುರು ಮಾಡೋಣ. ಎಸ್ ಸರ್. ಓಕೆ, ಬ್ಲೈಂಡ್ ಫೋಲ್ಡ್ ಈಗ ಹಾಕೋಣ. ಸೊ ಸರ್ ನೀವೇನ್ ಮಾಡ್ತೀರಾ, ಫಸ್ಟ್ ಸ್ಟೆಪ್ ಅಲ್ಲಿ ಫಸ್ಟ್ ನೀವು ಸ್ಟವ್ ಆನ್ ಮಾಡ್ತೀರಾ. ಅದಾದಾಗ ಮೇಡಮ್ ಬಾಣ್ಲಿ ಇಡ್ತಾರೆ. ಓಕೆ ಬಾಣ್ಲಿ ಇಟ್ಮೇಲೆ ನೀವೇನ್ ಮಾಡ್ತೀರಾ, ಅದ್ರಲ್ಲಿ ಆಯಿಲ್ ಹಾಕ್ತೀರಾ. ಓಕೆ ಆಯಿಲ್ ಕೊತ 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 ಅಂತ ಕುದಿಯಕ್ ಸ್ಟಾರ್ಟ್ ಆಗ್ಬೇಕು. ಓಕೆ ಅವಾಗ ಕೈ ತಗೊಂಡ್ ನಿಧಾನಕ್ಕೆ ಬಾಣ್ಲಿ ಒಳಗೆ ಫಿಂಗರ್ ಚಿಪ್ಸ್ ತರ ಅಲ್ಲ, ಎಷ್ಟಾಗಿದೆ ಅಂತ ನೋಡ್ಬೇಕಷ್ಟೇ ನೀವು. ಒಂದ್ಸಲಿ ಬೇಡ ನನಗೆ. ಆ ತರ ತಗೊಂಡೋಗಿ ಬಾಣ್ಲಿ ಒಳಗೆ ಇಡ್ತಾ ಇದ್ದಂಗೆ ಏನಾಗುತ್ತೆ, ಫಿಂಗರ್ ಚಿಪ್ಸ್ ರೆಡಿ ಇರುತ್ತೆ. ಸೊ ನಿಮ್ ಫಿಂಗರ್ ಚಿಪ್ಸ್ ರೆಡಿ ಮಾಡ್ತಾ ಇರೋದು ಯಾರು ಅಂತ ಸ್ವಲ್ಪ ನೋಡ್ತೀರಾ? ತೆಗೀರಿ. ಪ್ಲೆಸೆಂಟ್ ಸರ್ಪ್ರೈಸ್. ಸೋ ಸ್ವೀಟ್. ಹಾಯ್. ಆಕ್ಚುಲಿ ಏನ್ ಗೊತ್ತಾ, ನಿಮ್ಗೆ ಇವತ್ತು ಈ ಡಿಶ್ ನ ಮೇಡಮ್ ಹೇಳ್ಕೊಡ್ತಾರೆ, ನೀವು ಮಾಡ್ಬೇಕು. ಮಾಸ್ಟರ್ ಶೆಫ್. ಎಸ್, ಮಾಸ್ಟರ್ ಶೆಫ್ ಅಂದ್ರೆ ಈ ಸೆಗ್ಮೆಂಟ್ ಅವರ ಮಾಸ್ಟರ್ ಶೆಫ್. ಎಸ್ ಮೇಡಮ್, ಏನ್ ಮಾಡ್ತಾ ಇದೀರಿ ಇವತ್ತು? ಇದರ ಹೆಸರೇನು ಫಸ್ಟ್ ಆಫ್ ಆಲ್ ಡಿಶ್? ಹನಿ ಚಿಲ್ಲಿ ಚಪಾತಿ. ಹನಿ ಚಿಲ್ಲಿ ಚಪಾತಿ ಸಕ್ಕತ್ತಾಗಿದೆ ಕೇಳಕ್ಕೆ. ಎಸ್ ಮೇಡಮ್, ಹೇಗ್ ಮಾಡೋದು ಅಂತ ಯು ಕ್ಯಾನ್ ಸ್ಟಾರ್ಟ್. ಆಕ್ಚುಲಿ ಸರಿ, ಮೊದಲನೇದಾಗ ಇದು ಚಪಾತಿ ಇದೆಯಲ್ಲ ಅದನ್ನ ಕಟ್ ಮಾಡ್ಬೇಕು. ಹೇಗೆ ಸ್ಕ್ವೇರ್ ಮಾಡ್ತೀರಾ, ಡೈಮಂಡ್ ಮಾಡ್ತೀರಾ? ಈಗ ಒಂದ್ ಕೆಲಸ ಮಾಡಿ, ಒಂದ್ ಬಾಣ್ಲಿ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕೊಳ್ಳಿ. ಬೊಮ್ಮೆ ಮೇಡಮ್, ಅಂದ್ರೆ 1 ಟೀ ಸ್ಪೂನ್ 1 ಟೀ ಸ್ಪೂನ್ 1.5 ಟೀ 1.5 ಟೀ ಸ್ಪೂನ್. ಓಕೆ, ಈ ಚಪಾತಿನ ಅದಕ್ಕೆ ಹಾಕಿ ಒಂಚೂರು ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಎಲ್ಲಾನು ಎಲ್ಲಾನು ಜೊತೆಗೆ. ಚಪಾತಿನ ಪ್ಲೇಟ್ಗೆ ಹಾಕೋಬೇಕಾ? ಹೌದು. ಅದಾದ ಮೇಲೆ ಮತ್ತೆ ಅದನ್ನ ಇಟ್ಟು ಹೀಟ್ ಮಾಡಿ ಎಣ್ಣೆ ಹಾಕೋಬಹುದು. ಆ ಬಿಸಿ ಆಗೋ ಹೊತ್ತಿಗೆ ಇನ್ನೊಂಚೂರು ಮಿಕ್ಸ್ ಮಾಡಕ್ಕೆ ಓಕೆ. ಮತ್ತೆ ಫ್ರೈಯಿಂಗ್ ಪ್ಯಾನ್ ಇಟ್ಟು ಅದ್ರಲ್ಲಿ ಆಯಿಲ್ ಹಾಕಿ ಸಾಕು. ಒಂದು 3 ಟೀ ಸ್ಪೂನ್. ಓಕೆ. ಇದ್ರ ಜೊತೆ ಇನ್ನು ಇದನ್ನ ಕೆಚಪ್ 1 ಟೇಬಲ್ ಸ್ಪೂನು, ಹಾಟ್ ಚಿಲ್ಲಿ ಸಾಸು 1/2 ಟೀ ಸ್ಪೂನು, ಸೋಯಾ ಸಾಸು 1/2 ಟೀ ಸ್ಪೂನು, ವಿನೆಗರು 1/4 ಟೀ ಸ್ಪೂನ್ ಇಷ್ಟು ಮಿಕ್ಸ್ ಮಾಡ್ಕೊ. ಇದು 1 ಮೀಡಿಯಂ ಫ್ಲೇಮ್ ಹಾಕ್ಬಿಡಿ. ನಿಂದಲ್ಲ ರೆಸಿಪಿ, ಮೇಡಮ್ದು ರೆಸಿಪಿ. ಇದು ಜಿಂಜರ್ ಅಂಡ್ ಗಾರ್ಲಿಕ್ ಚಾಪ್ ಮಾಡಿರೋದು ಫೈನ್ ಆಗಿ, ಅದನ್ನ ಹಾಕೊಂಬಿಡಿ. ಅದಕ್ಕೊಂದು ಸ್ಪೂನ್ ಬೇಕಾ ಅಕ್ಕ? ಇದು ಒಂದು ಯಾವ್ದೊಂಚೂರು ಹಾಕಿ ತಂದೆ ಮಂಚೂರಿ ತರ. ಸೊ ಇವಾಗ ಏನೇನ್ ಹಾಕ್ತಾ ಇದೀರಾ ಮೇಡಮ್? ಜಿಂಜರು ಗಾರ್ಲಿಕ್ ಚಾಪ್ ಆಗಿರೋದು, ಅದ್ರ ಜೊತೆ ಕ್ಯಾಪ್ಸಿಕಮ್ ಹಾಕಿ. ಖಾರ ಇಷ್ಟನಾ? ಓ ಎಸ್, ಗೊತ್ತು ಗೊತ್ತು. ಸಾಕು. ಸ್ಪ್ರಿಂಗ್ ಆನಿಯನ್ ಇದು, ಅದ್ರದ್ದು ವೈಟ್ ಪಾರ್ಟ್ ಕಟ್ ಮಾಡಿ ಎಷ್ಟು ಹಾಕ್ಲಿ? ಅದು ಹಾಕೋಬಹುದು, ಅದೇನು ಲಿಮಿಟ್ ಇಲ್ಲ. ಓಕೆ. ಓ, ಚಪಾತಿ ಮಿಕ್ಸು ಅಂದ್ರೆ ಅದ್ರ ಜೊತೆಗೆ ಇಷ್ಟ ಐಟಮ್ ತರಬೇಕು. ಹೌದು. ಚೂರು ಉಪ್ಪು ಸಾಕು ಸಾಕು ಸಾಕು. ಚಿಲ್ಲಿ ಒಂಚೂರು ಹಾಕಿ, ಚಿಲ್ಲಿ ಫ್ಲೇಕ್ಸ್ ಹಾಕಿ. ಸಾಕಾ? ಸಾಕಾ? ವೇಟ್ ಒಂದ್ ನಿಮಿಷ, ಅದಾಕ್ಬೇಕಾ ಮೇಡಮ್? ಹೌದು. ಇದೊಂದು ಬೇಸ್ ತರ, ಅದ್ರಲ್ಲಿ ಆ ಚಪಾತಿ ನೀಟಾಗಿ ಫ್ರೈ ಆಗಿ ಒಂಥರ ಮಂಚೂರಿ ತರ. ಈಗ ಅದು ಹಾಕೊಳ್ಳಿ, ಸಾಕು. ಇದೀಗ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ, ಆಲ್ರೆಡಿ ಡನ್ ಆಯ್ತಾ. ಅದಕ್ಕೆ ನಾವೀಗ ಸೀಸನಿಂಗ್ ತರ ಎಳ್ಳು, ಆಮೇಲೆ ಈ ಗ್ರೀನ್ಸ್, ಯಾವ್ದು ಗ್ರೀನ್ಸ್, ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ ಹನಿ ಹಾಕಿ ಫ್ಲೇಮ್ ಆಫ್ ಮಾಡ್ಬೇಕು. ಓಕೆ. ಒಂದ್ ಸ್ವಲ್ಪ ಅದು ಅದ್ರೊಳಗೇನೆ ಹಬೇಲ್ ಇದಾಗ್ಲಿ, ಅದು ಟೇಸ್ಟ್ ಹೇಳ್ಕೊಳುತ್ತೆ, ನೀಟಾಗಿ ಮುಚ್ಚಿಟ್ಬಿಟ್ರೆ ಒಂದ್ ಸ್ವಲ್ಪ. ಇವ್ರಿಬ್ರದ್ದು ಲವ್ ಸ್ಟೋರಿ ನಿಮ್ದೇನಾದ್ರು ಪಾತ್ರ ಇದೆಯಾ? ಗೊತ್ತಾಯ್ತಾ ನಿಮ್ಗೆ ಯಾವ ಹಂತದಲ್ಲಿ ಎಷ್ಟನೇ ಎಪಿಸೋಡ್ ಬಂತಾವಲ್ಲ ಮ್ಯಾಟ್ರು? ಆಕ್ಚುಲಿ ಏನ್ ಗೊತ್ತಾ, ನಂದಿ ಹಿಲ್ಸ್ ಹತ್ರ ಒಂದ್ ಟೆಂಪಲ್ ಶೂಟ್ ಮಾಡ್ತಿದ್ವಿ. ಇವ್ರಿಬ್ರು 2 ಬಿಟ್ಕೊಂಡ್ಬಿಟ್ಟಿದ್ರು. ಸ್ವಲ್ಪ ಸಮಯ ಆದ್ಮೇಲೆ ಬಂದು, ಅಕ್ಕ ನಾನು ಒಂದ್ ವಿಷಯ ಹೇಳ್ಬೇಕು ನಿಮ್ ಹತ್ರ, ತುಂಬಾ ಕಾನ್ಫಿಡೆನ್ಶಿಯಲ್ ಆಯ್ತಾ. ಆಕ್ಚುಲಿ ನಾನೇ ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಇದ್ದೀನಿ, ಸೊ ಹೆಂಗೆ ಅಂತ ಗೊತ್ತಾಗ್ತಿಲ್ಲ, ನಿಮ್ ಒಪಿನಿಯನ್ ಬೇಕು. ಏನು ಅಂದೆ. ಅದಕ್ಕೆ ನಾನು ಆಕ್ಚುಲಿ ಒಬ್ರನ್ನ ಇಷ್ಟಪಟ್ಟಿದ್ದೀನಿ. ವೇಟ್ ನಾನು ಹೇಳ ಯಾರು ಅಂತ ಹೇಳಿ, ಅವರು ಅಂದಾಜು ಹಿಡ್ದಿಲ್ಲ, ನಾನು ಹೇಳ್ತೀನಿ ಸುಹಾಸ್ ಹೆಸರು ಅಂತ ಹೇಳಿ. ಸೊ ಯಾರು? ಸುಹಾಸ.
ಕಣ್ಮುಚ್ಕೊಂಡು ಹಾಲು ಕುಡ್ದಿದ್ದು ಯಾರು ನೋಡಿಲ್ಲ ಅಂತ ಅನ್ಕೊಂಡಿದ್ದೆ. ಆಮೇಲೆ ನಾನು ಇವ್ರ ಹತ್ರ ಒಂದೇ ಕ್ವಶನ್ ಕೇಳಿದೆ, ನನ್ನ ನೇಚರ್ ಏನು ಅಂತ ಹೇಳಿದ್ರೆ, ನಂದು ಚಾಯ್ಸ್ ಹೆಂಗಿದೆ, ನನಗೆ ಪ್ರೀತಿ ಬೇಕು, ಲಾಯಲ್ಟಿ ಬೇಕು, ಅದ್ ಬಿಟ್ರೆ ದುಡ್ಡಾಗ್ಲಿ ಏನಾಗ್ಲಿ ನಂಗೆ ಇಟ್ ಡಸಂಟ್ ಮ್ಯಾಟರ್. ನೀವು ಹಂಗೆ ಅನ್ಕೊಂಡಿದೀನಿ, ಹೌದಾ? ಶಿ ಸೆಡ್ ಎಸ್, ಹೀಸ್ ದ ರೈಟ್ ಚಾಯ್ಸ್ ಅಂತ ಹೇಳಿದೆ. ಸೋ ನೈಸ್. ಚಿಲ್ಲಿ ಹನಿ ಚಪಾತಿ ರೆಡಿ ಇದೆ ಅನ್ಕೋತೀನಿ. ಏನ್ ಮಾಡೋದು ಇವಾಗ? ಈಗ ಸರ್ವ್ ಮಾಡೋದಷ್ಟೇ ಬಾಕಿ. ಓಕೆ. ಹನಿ ಚಿಲ್ಲಿ ಚಪಾತಿ ಅದು ರೆಡಿ ಆಗಿದೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳು ಮತ್ತು ಮಾಡುವಂತ ವಿಧಾನ ಹೀಗಿದೆ. ಹನಿ ಚಿಲ್ಲಿ ಚಪಾತಿ ಮಾಡುವಂತಹ ವಿಧಾನ: ಮೊದಲಿಗೆ ಚಪಾತಿಯನ್ನ ಸಣ್ಣದಾಗಿ ಕಟ್ ಮಾಡಿಕೊಳ್ಳಬೇಕು. ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಕಟ್ ಮಾಡಿದಂತಹ ಚಪಾತಿ ಪೀಸ್ ಗಳನ್ನ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಒಂದು ಬೌಲ್ಗೆ ಕೆಚಪ್, 1 ಸ್ಪೂನ್ ಚಿಲ್ಲಿ ಸಾಸ್, ಸ್ವಲ್ಪ ಸೋಯಾ ಸಾಸ್, 1/2 ಸ್ಪೂನ್ ವೆನಿಗರ್ ಮಿಕ್ಸ್ ಮಾಡಿಕೊಳ್ಳಬೇಕು. ಕಟ್ ಮಾಡಿದ ಬೆಳ್ಳುಳ್ಳಿ ಶುಂಠಿಯನ್ನು ಹುರಿದುಕೊಂಡು ಸ್ವಲ್ಪ ಕ್ಯಾಪ್ಸಿಕಮ್ ಸೇರಿಸಿಕೊಂಡು ಮಿಕ್ಸ್ ಮಾಡಿದಂತಹ ಮಿಶ್ರಣವನ್ನ ಸೇರಿಸಿ ಹುರಿದುಕೊಂಡು ಅದಕ್ಕೆ ಚಪಾತಿಯನ್ನು ಸೇರಿಸಿ ಸ್ವಲ್ಪ ಎಳ್ಳು, ಆನಿಯನ್, ಬೀನ್ಸ್ ಸೇರಿಸಿಕೊಂಡು ಕೊನೆಗೆ ಹನಿಯನ್ನು ಹಾಕಿಕೊಂಡು ಬಾಡಿಸಿದರೆ ಹನಿ ಚಿಲ್ಲಿ ಚಪಾತಿ ರೆಡಿ. ಸೊ ಐ ಥಿಂಕ್ ಈಗ ಇಟ್ಸ್ ಅ ಬಿಗ್ ಟೈಮ್ ಟು ಟೇಸ್ಟ್. ಗ್ಯಾಪ್ ತಗೊಂಡು ನಿಮ್ಮ ಪತಿದೇವರಿಗೆ ನೀವು ತಿನ್ನಿಸಬೇಕಾಗಿ ವಿನಂತಿ. ತಿನ್ನಿ ತಿಂದ್ಮೇಲೆ ಹೇಳಿ. ನಿಜವಾಗ್ಲೂ ಚೆನ್ನಾಗಿದೆ. ಅದ್ಭುತವಾಗಿದೆ ಸರ್. ಇಷ್ಟೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾನೆ ಅಂದ್ರೆ ಚೆನ್ನಾಗಿದ್ಯಾ? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನೋಡೋಣ ನಮ್ಮ ಗ್ಯಾಬ್ ಅವರು ಮಾಡಿರ್ತಕ್ಕಂಥ ಹನಿ ಚಿಲ್ಲಿ ಚಪಾತಿ ಯಾವ ತರ ಇದೆ ಅಂತ. A lot of flavors. ಸೂಪರ್ ಆಗಿದೆ. ಪಕ್ಕದ ಬಂದಿದೆ. ಒಂದು ಹನಿ ಚಿಲ್ಲಿ ಚಪಾತಿ ಏನಿದೆ ತುಂಬಾ ಸಕ್ಕದಾಗಿದೆ. ನೀವು ಕೂಡ ಮನೇಲಿ ಇದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮೇಡಮ್, ನಿಮಗೆ ನಮ್ಮ ಕಪಲ್ಸ್ ಕಿಚನ್ ಬಂದಿದ್ದು ಓವರ್ ಆಲ್ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬೇಕು ನೀವು. ಆಫ್ಟರ್ ಲಾಂಗ್ ಗ್ಯಾಪ್ ತುಂಬಾ ಖುಷಿ ಆಯ್ತು. ಅಂಡ್ ಇದೊಂದು ಸಂದರ್ಭ ಸಿಕ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ. ಅಂಡ್ ಆಸ್ ಅ ಕಪಲ್ ಬಂದು ಅಡ್ಗೆ ಮಾಡಿ ತಿನ್ನೋದಕ್ಕೂ ಟೈಮ್ ಸಿಕ್ತು. ತುಂಬಾ ಖುಷಿ ಆಯ್ತು. ಈ ಒಂದು ಹನಿ ಚಿಲ್ಲಿ ಚಪಾತಿ ಮೂಮೆಂಟ್ ಅಂತಾನೆ ಇದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಒಂದು ಹನಿ ಚಿಲ್ಲಿ ಸೆಲ್ಫಿ ತೆಗೆದ್ಬಿಡಿ ನಮ್ಮೆಲ್ರಿಗೂ. ನಾವು 4 ಜನ ಇಲ್ಲಿ ಇಟ್ಕೊಂತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಸೊ ಭವೇಶ್ ರಾಯ್ ಮೇಡಮ್ ಬಂದು ಅಡಿಗೆ ಮಾಡೋದಲ್ದೆ ನಿಮ್ ಲವ್ ಸ್ಟೋರಿ ಬಗ್ಗೆ ಸಾಕಷ್ಟು ಕ್ಲೂ ಬೇರೆ ಕೊಟ್ಬಿಟ್ಟು ಹೋದ್ರು ನಮಗೆ. ಅದ್ರಲ್ಲಿ ಒಂದು ನನ್ನ ಕ್ಯೂರಿಯಾಸಿಟಿ, ಇಂಪ್ರೆಸ್ ಆಗೋದಕ್ಕೆ ಹುಡುಗರು ಏನಾರು ಒಂಚೂರು ಸರ್ಕಸ್ ಮಾಡ್ತಾರೆ ಸರ್, ಏನೋ ಒಂದು ಪ್ಲಾನ್ ಇಟ್ಕೊಂಡಿರ್ತಾರೆ. ನನಗೇನ್ ಅನ್ಸಿದ್ದೆ ಅಂದ್ರೆ, ಈಗ ಹನಿ ಚಿಲ್ಲಿ ಚಪಾತಿ ತಿಂದಾಗ ಅದೆಲ್ಲೋ ಒಂದ್ ಕಡೆ ಗೋಬಿ ಮಂಚೂರಿ ಟೇಸ್ಟ್ ಅಂತಾನು ನಾವು ಮಾತಾಡ್ಕೊಂಡ್ವಿ. ಈ ಗೋಬಿ ಮಂಚೂರಿಗೂ ನಿಮಗೂ ಏನ್ ಲಿಂಕ್ ಆಕ್ಚುಲಿ? ಸೊ ಬೇಸಿಕ್ಲಿ ಸರ್, ಇವ್ ನನ್ನನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದ. ಶೂಟಿಂಗ್ ನಡೀತಾ ಇತ್ತು, ಸ್ನಾಕ್ ಬ್ರೇಕ್ ಅಂತ ಬಿಟ್ರು. ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಕೂತಿದ್ವಿ ಕ್ಲಾಸ್ ರೂಮ್ ಅಲ್ಲಿ. ಅಲ್ಲಿ ಕಾಲೇಜ್ ಶೂಟ್ ನಡೀತಾ ಇತ್ತು. ನಾನು ಅಂದೆ, ಅಯ್ಯೋ ಇವತ್ತು ಬೇಕರಿ ಐಟಮ್ಸ್ ತಂದಿದ್ದಾರೆ ಕಣೆ, ಇಟ್ ವುಡ್ ಬಿ ನೈಸ್ ಇಫ್ ಏನಾದ್ರು ಗೋಬಿನೋ ಅಥವಾ ಚಾಟ್ಸ್ ಅಥವಾ ಮಸಾಲಾ ಪುರಿ ಏನಾದ್ರು ತಂದಿದ್ರೆ ಅದು ಚೆನ್ನಾಗಿರತ್ತು ಅಂತ. ಇವ್ನು ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಪಟ್ ಅಂತ ಹೋಗಿದ್ದಾನೆ. ಅಲ್ಲಿ ಶಾರ್ಟ್ಗೂ ಕರೀತಾರೆ ಏನು ಅದೆಲ್ಲ ಯೋಚನೆ ಇಲ್ಲ. ಬ್ರೇಕ್ ಬೇರೆ ಬಿಟ್ಟಿದ್ರು. ವಿದಿನ್ ಬ್ರೇಕ್ ನಾನು ಬಂದ್ಬಿಡ್ಬೋದು ವಾಪಸ್ ಅಂತ ಹೋದೆ. ಸಿಗ್ತಾ ಇಲ್ಲ ಗೋಬಿ ಅಂಗಡಿ. ಕೊಟ್ಬಿಡ್ತೀನಿ ಆಚೆ. 3 ಕಿಲೋಮೀಟರ್ ಹೋದ್ಮೇಲೆ ಒಬ್ಬ ಸಿಕ್ತ. ಅವನ ಹತ್ರ ಬೇಗ ಹಾಕ್ಸಿ ಓಡ್ ಬಂದೆ. ಸದ್ಯಕ್ಕೆ ಬ್ರೇಕ್ ಮುಂಚೆ ಬಂದಿದ್ದೆ. He comes and leaves the gobi in front of me. And I'm like looking at him like, ಯಾಕೆ ಇವನೆಲ್ಲ ಇಷ್ಟ ಮಾಡ್ತಾ ಇದ್ದಾನೆ ಅಂತ. And Pinky was like, wow, so sweet. ಶಂಭು ಎಷ್ಟು ಸ್ವೀಟ್ ಅಲ್ಲ, ನೋಡು ನೀನು ಅನ್ಕೋತಾ ಇದ್ದೆ ತಿನ್ಬೇಕು ಅಂತ ತಂದು. ಸೊ ಅವಾಗ ನನಗೆ ಫುಲ್ ಸ್ಪೆಷಲ್ ಫೀಲ್ಸ್. ಓ ನನ್ಗೋಸ್ಕರ ಅವಾಗ ಒಂದು ಐಡಿಯಾ ಬಂತು, ಓಕೆ ಈಸ್ ಹಿಟ್ಟಿಂಗ್ ಆನ್ ಮೀ ಅನ್ನೋ ತರ. ಒಟ್ಟು ಅವ್ರನ್ನ ಪಟಾಯಿಸಕ್ಕೆ ನೀವು ವಿಚಿತ್ರವಾದಂತ ಟಾಸ್ಕ್ಗಳೆಲ್ಲ ಮಾಡಿದಿರ ಲೈಫಲ್ಲಿ. ಸೊ ಅದಕ್ಕೆ ವೈ ನಾಟ್ ಅಂತ ಈಗ ನೀವಿಬ್ರು ಜೋಡಿಗೆ ಒಂದು ಚಿತ್ರ ವಿಚಿತ್ರ ಅಂತ ಒಂದು ಟಾಸ್ಕ್ ಇದೆ. ಅದನ್ನ ಕೊಡೋಣ, ಓಕೆನಾ? ಓಕೆ, ಬರಲಿ. ಚಿತ್ರ ವಿಚಿತ್ರದ ಮೊದಲನೇ ಚಿತ್ರ ನನಗೆ ಗೊತ್ತಾಯ್ತು. ಏನು? ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅಷ್ಟೇ, ನಮ್ ರಚಿತಾ ಮ್ಯಾಮ್ ನೋಡಿದ್ವಿ. ಈ ಕಡೆ ಒಂದ್ ಬುಲ್ ಇದೆ, ಆ ಕಡೆ ಹೇ ಅಂತಿದೆ. ಅಂಡ್ ಕ್ವೆಶ್ಚನ್ ಅಂದ್ರೆ ಮೌನ, ಮಾತಾಡ್ತಾ ಇಲ್ವಾ ಅಂತ. ಇದು ಹಾಡಲ್ಲ, ಇದು ಡೈಲಾಗ್. ಇದು ಅದೇ ಡೈಲಾಗ್ ಸರ್. ಯಾವ ಡೈಲಾಗ್? ಬುಲ್ಬುಲ್ ಏನ್ ಮಾತಾಡಕ್ಕಿಲ್ವಾ? ಕರೆಕ್ಟಾ? ನೋಡೋಣ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಓಕೆ, ನೆಕ್ಸ್ಟ್ ಪ್ಲೀಸ್. ಸರ್ ಇದು ಡೈಲಾಗ ಸರ್? ಇದು ಡೈಲಾಗೇನೆ. ನೀ ದೇವರ ಕೋಟೆ. ದೇವರ ಕೋಟೆ. ಇದು ಕೋಟೆ ಕಣೋ ಅಂತ ಒಂದು ಡೈಲಾಗ್ ಇದೆಯಲ್ಲ. ಇದು 6
ಕೋಟೆ ಕಣೋ. ನಿಮಿಷ, ಆರ್ಮುಗ ಕೋಟೆ ಹೆಂಗದು? 6 ಮುಖ ಇದೆ. ಲೈಕ್ ಪಾಯಿಂಟ್ ಅಂದ್ರೆ ಇದು ಹಾ 6 ಮುಖಗಳಿದೆ. 6 ಮುಖ ಇದೆ, ಕೌಂಟ್ ಮಾಡಿ. 1 2 3 4 5 6. Okay. ಎಸ್ ಸರ್ 6 ಇದೆ. ಅದು ಕೋಟೆ. ಅದು ಕೋಟೆ. ಕೇಳಿ ನೋಡೋಣ. Yes, sir, yes, sir. ಪ್ಲೇ. ಇದು ಆರುಮುಖ ಕೋಟೆ ಕಣೋ. ಐ ಆಮ್ ಗುಡ್ ಅಟ್ ಓಕೆ 3 2 1 ನೆಕ್ಸ್ಟ್. ಇದು ಪೋಸ್ ಹಣ್ಣು. ನಂಗೆ ಗೊತ್ತಾಗ್ತಲ್ಲ ಇದು. ಸ್ಟ್ರೆಂತ್, ಶಕ್ತಿ, ಶಕ್ತಿಮಾನ್ ಅಲ್ಲ, ಅದನ್ನ ಏನಂತಾರ ಲಾಸ್ಟ್ ಅಲ್ಲಿ ಇರೋದಕ್ಕೆ? ಜಾಕ್ ಫ್ರೂಟ್, ಹಲಸಿನ ಹಲಸಿನ ಹಣ್ಣು, ಹಣ್ಣು. ಸರ್. ಅಲ್ಲಿ ಏನ್ ಹಣ್ಣಿಲ್ಲ, ಅಲ್ಲಿ ಏನಿದೆ ಬಸ್ ಅಲ್ಲಿ? ಹಣ್ಣು. ಬಿಡ್ಸಿಟ್ರೆ ಏನಂತಾರ ಅದನ್ನ ಒಂದೊಂದ್ರೆ? ತೊಳೆ. ಹಾ ಇದು ನನ್ನ ತೋಳು ಮತ್ತೆ ತೊಳೆ. ಕರೆಕ್ಟ್ ಆಗಿ ಬಂದಿರಾ, ಆಲ್ಮೋಸ್ಟ್ ಬಂದಿದ್ದೀರಾ. ಇಲ್ಲಿ. ಮಧ್ಯ ಒಂದ್ ಇದನ್ನ ಸೇರಿಸ್ಕೊಳ್ಳಿ. ತೋಳಲ್ಲ. ಇದು ತೋಳಲ್ಲ, ತೊಲೆ ಕಣೋ. ಓಕೆ ಬನ್ನಿ ಮೇಜೆ ಸೌಂಡ್. ಇದು ತೊಳೆಲ್ಲ ಕಣ್ರಲ್ಲೇ, ತೊಲೆ ತೊಳೆ. ಓಕೆ ನೆಕ್ಸ್ಟ್. ಬದ್ನೇಕಾಯಿ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನೆಕಾಯಿ ಕಣ್ರು. ಫಸ್ಟ್ ಇದೇನ್ ಬಿಟ್ರೆ ಗ್ಲೋಬ್ ಬೇರೆ ಬಿಟ್ರೆ ಭೂಮಿಗೆ ಏನಂತ ಕರಿತೀವಿ ಬೇರೆ? ನಂಗೆ ಫ್ಲಾಶ್ ಆಗ್ತಾ ಇಲ್ಲ ಸ್ಟಾರ್ಟಿಂಗ್ ಪಾರ್ಟ್. ಏನ್ ಬಾಬಿ ನೀವು? ಈ ವರ್ಲ್ಡ್ ಹೇಳು, ಪ್ರಪಂಚ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಕಂಡು. ಓಕೆ ಕೇಳಿ ನೋಡೋಣ. ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬಂದೈಕಾಯಿ ಅಂತ. ಸೂಪರ್ ಸೂಪರ್ ಸೂಪರ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗ್ಯಾಬ್ರಿಲ್ಲಾ ಅವ್ರು ಕನ್ನಡ ಸರಿಯಾಗಿ ಮಾತಾಡೋ ಹಾಗೆ ಹೇಗೆ ಅಂತೆಲ್ಲ ಅಂತೀವಿ, ಬಟ್ ರಿಯಲಿ ಸೂಪರ್ ಆಗಿ ಗೆಸ್ ಮಾಡಿದ್ರಿ ನೀವು. ನಿಮ್ಗೊಂದು ಚಪ್ಪಾಳೆ. ಅವ್ರೇನೋ ಹನಿ ಚಿಲ್ಲಿ ಚಪಾತಿ ಮಾಡಿದ್ರು, ನೀವು ನಿಮ್ಮ ಮಡದಿಗೆ ಏನ್ ಮಾಡ್ಕೊಡ್ತೀರಾ? ಸರ್ ನಾನಂತೂ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಡಿಶಾ? Yes, sir. ಹಂಗಾರೆ ಅದನ್ನಲ್ಲೇ ಮಾತಾಡೋಣ. ಓಕೆ Yes, sir. ಕಮ್ ಆನ್. ಸರ್ ನಾನು ಈಗ ನಾರ್ಮಲಿ ನಾವು ಊಟ ಮಾಡಿದ್ರೆ ಲಾಸ್ಟಿಗೆ ಪಾನ್ ಬೇಕು ಅನ್ಸುತ್ತೆ, ಸ್ವೀಟ್ ಪಾನು. ಹೌದು. So, ನಾನು- ಈಗ ಹಂಗಾರೆ ಬರೀ ಬೀಡ ತಿನ್ಸ್ ಕಳಿಸ್ಬಿಡ್ತೀರಾ ಅವ್ರಿಗೆ? ಇಲ್ಲ ಸರ್, ಆ ಬೀಡದಲ್ಲಿ ಹಾಕೋ ಮೇನ್ ಐಟಮ್ನ ನಾನು ರೈಸಲ್ಲಿ ಹಾಕಿ ಮೈಸೂರು ವೀಳ್ಯದೆಲೆ ಬಾತ್ ಮಾಡ್ತೀನಿ ಸರ್. ಮೈಸೂರು ವಿಳ್ಳೆದೆಲೆ ಬಾತ್. Yes, sir. ಎಸ್ ಸರ್, ನೀವು ಸ್ಟಾರ್ಟ್ ಮಾಡ್ಬೋದು. ಏನ್ ಮಾಡ್ಬೇಕು ಸರ್, ಮೊದಲನೇದಾಗಿ? first ನನಗೆ ತುಪ್ಪ ಬೇಕು ಸರ್, ಸ್ವಸ್ತಿಕ್ ತುಪ್ಪ. ಸ್ವಸ್ತಿಕ್ ಗೀ ಇಲ್ಲೇ ಇದೆ, ತಗೊಳ್ಳಿ ಸರ್. ಎಸ್, ಸ್ವಸ್ತಿಕ್ ಗೀ ಟೇಸ್ಟ್, ಅರೋಮಾ ಮತ್ತೆ ಗ್ರಾನ್ಯುಲೇಷನ್ ರಿಟೆನ್ಷನ್ ಪ್ಯಾಕ್ ಟ್ಯಾಗ್ ಅನ್ನು ಹೊಂದಿರತಕ್ಕಂತ 100ಕ್ಕೆ 100 ಅಸ್ಲಿ ತುಪ್ಪ, ಸ್ವಸ್ತಿಕ್ ತುಪ್ಪ. ಇದು 1 ಟೇಬಲ್ ಸ್ಪೂನ್ ಹಾಕೋಬೇಕು ಸರ್. ಓಕೆ. ಇದೇನಕ್ಕೆ ಅಂದ್ರೆ ಮೇನು ವೀಳ್ಯದೆಲೆನ ರೋಸ್ಟ್ ಮಾಡೋದಕ್ಕೆ. ಓ, ವಿಳ್ಳೆದೆಲೆ ರೋಸ್ಟ್ ಮಾಡಕ? ಈಗ ಫಸ್ಟೇನೆ ವಿಳ್ಳೆದೆಲೆನಾ? ಫಸ್ಟೇ ವೀಳ್ಯದೆಲೆ ಇದನ್ನ ಮಾಡಿ ಸೈಡ್ ಇಟ್ಕೊಂಡು, ಸೊ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಸರ್. ಓಕೆ. ಈಗ ನಾವು ಇದ್ರದ್ದು ಪೇಸ್ಟ್ ಮಾಡ್ಕೋತೀವಿ ಸರ್. ಓ, ಈಗ ಪ್ರೆಸ್ಟೀಜ್ ಮಿಕ್ಸಿ ಹಂಗಾರೆ. ಅದಕ್ಕೆ ಏನೇನು ಹಾಕೋಬೇಕು ಸರ್? ಸರ್ ಫಸ್ಟ್ ನಾವು ಪ್ರಿಪೇರ್ ಮಾಡಿರೋ ವೀಳ್ಯದೆಲೆ, ಇದಕ್ಕೆ ಒಂದು 1/2 ಕಪ್ ಅಷ್ಟು ಕೊಬ್ಬರಿ ಸರ್. Okay. ತುರಿದಿರೋದು ಹಾಕ್ಬೋದು, ಹಿಂಗು ಹಾಕ್ಬಿಟ್ಟು ಗ್ರೇಟ್ ಮಾಡ್ಬೋದು. ಆಮೇಲೆ ಚಿಲ್ಲಿ ಸರ್. ಹಾಗೆ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಹಿಂಗು ಸರ್. ಹಿಂಗ್. ಓಕೆ. ಓಕೆ ಸರ್, ಇವಾಗ ಇದನ್ನ ನೀಟಾಗಿ ಗ್ರೇಟ್ ಮಾಡಬೇಕು. ಈಗ ಒಗ್ಗರಣೆ ಹಾಕಬೇಕು ಸರ್. ಆಯಿಲ್, ಇದಕ್ಕೆ ಹಾ, ಚೂರು ಸಾಸಿವೆ, ಉರಾದ್ ದಾಲ್ ಒಂಚೂರು, ಚೆನ್ನ ದಾಲು, ಕರಿಬೇವು ಸೊಪ್ಪು. ಓಕೆ. ಅದನ್ನ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಾ ಈಗ? ಹಾ, ಸರ್. ಕಟ್ ಮಾಡಿ ಹಂಗ್ ಫುಲ್ ಹಾಕ್ಬೋದು. ಎಕ್ಸ್ಟ್ರಾ ಸ್ಪೈಸ್ಗೆ ಈ ಪೇಸ್ಟ್ ಏನು ರೆಡಿ ಮಾಡಿದ್ದೀವಿ ಅದನ್ನ ಆ್ಯಡ್ ಮಾಡ್ಬೇಕು ಇದಕ್ಕೆ. ಇದಾದ್ಮೇಲೆ ಸ್ವಲ್ಪ ರೈಸ್ಗೆ ಇದು ಸಾಲ್ಟ್ ಹಾಕಿ ಮಾಡಿರೋ ರೈಸು ಸರ್. ಸ್ವಲ್ಪ ಸಾಲ್ಟ್ ಜಾಸ್ತಿ ಬೇಕು ಅಂದ್ರೆ ಒಂದು ಚೂರು ಚಿಟಿಕೆ. ಆಮೇಲೆ ಶುಗರ್ ಚೂರು. ಓಕೆ. ಈ ಎಕ್ಸ್ಟ್ರಾ ಘಾಟ್ ಏನಾನ ಇದ್ರೆ ಬ್ಯಾಲೆನ್ಸ್. ಸಕ್ಕರೆನೂ ಹಾಕ್ಬೋದಲ್ಲ? ಘಮ 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 ಅಂತ ಇದೆ. ಪೇಸ್ಟ್ ಎಲ್ಲ ರೆಡಿ ಆಗಿದೆ ಸರ್. ಒಗ್ಗರಣೆನೂ ಹಾಕಾಗಿದೆ. ಓಕೆ. ಈಗ ಇದಕ್ಕೆ ಏನಿಲ್ಲ, ರೈಸ್ ಮಿಕ್ಸ್ ಮಾಡಿ ತಿನ್ನೋದಷ್ಟೇ. ಕಲ್ಸೋದಷ್ಟೇನಾ? ಓಕೆ. ಒಗ್ಗರಣೆಗೆ ರೈಸ್ ಕಲ್ಸ್ಕೊಳ್ಳಿ. ಅಷ್ಟೊತ್ತಿಗೆ ಮೇಡಮ್ ಆ ಸ್ಟೋರಿ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ನನಗೆ ಸ್ಪೆಷಲ್ ಅಟೆನ್ಷನ್ ಸಿಗ್ತಾ ಇತ್ತು. ಸೊ ನಂಗೆ ಗೊತ್ತಾಯ್ತು, ಓಕೆ ಹೀಸ್ ನನ್ನಲ್ಲಿ ಇಂಟ್ರೆಸ್ಟ್ ಇದೆ ಅವನಿಗೆ ಅನ್ನೋ ತರ. ಈ ತರದೆಲ್ಲ ಆದ್ಮೇಲೆ ಒಂದಿನ ಧೈರ್ಯ ಮಾಡಿ ನಾನು ಬಂದು ಪ್ರಪೋಸ್ ಮಾಡೇ ಬಿಟ್ಟ. ಲೈಕ್ ಐ ಲೈಕ್ ಯು ಅಂತ ಬಂದು ಹೇಳ್ದ. ಐ ಲೈಕ್ ಯು ಅನ್ನೋದು ಪ್ರಪೋಸ್, ಐ ಲವ್ ಯು ಅನ್ನೋದು ಐ ಲವ್ ಯು ಅಂತ ಡೈರೆಕ್ಟ್ ಹೇಳಿಲ್ಲ ಆಕ್ಚುಲಿ ಅವನು, ಅಲ್ವೇನೋ? ಡೈರೆಕ್ಟ್ ಆಗಿ ಹೇಳಿಲ್ಲ ಸರ್. ಅಂದ್ರೆ ನನಗೂ 100% ಶ್ಯೂರಿಟಿ ಇರಲಿಲ್ಲ.
ಅಂದ್ರೆ ಅಂದ್ರೆ ಯು ಲವ್ ಮೀ Love ಬಟ್ you, ಯು ನೀಡ್ ಟು but- ಗೆಟ್ ಟು ನೋ ಮೀ. ಹಾ ಆ ತರ ಇತ್ತು ಸರ್. ಅವ್ನು ಫುಲ್ ಬಿದ್ದೋಗಿದ್ದ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸುಮ್ನೆ ಈಗ ಸ್ವಲ್ಪ ಡವ್ ಮಾಡ್ತಾ ಇದ್ದಾನೆ. ಬಂದು ಪ್ರಪೋಸ್ ಮಾಡ್ದ. ಈ ಸೈಡ್ ಐ ಲೈಕ್ ಯು, ಐ ವಾಂಟ್ ಸ್ಟಾರ್ಟ್ ಅ ರಿಲೇಶನ್ಶಿಪ್ ವಿತ್ ಯು ಅನ್ನೋ ತರ. ಅವಾಗ ನನ್ಗೆ ತುಂಬಾ ಡೌಟ್ಸ್ ಇತ್ತು, ಹೆಂಗಾಗುತ್ತೆ ಇದು, ವಿ ಆರ್ ಬೋತ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್, ಡಿಫ್ರೆಂಟ್ ರಿಲಿಜನ್, ಹೇಗೆ ಅಂತ ನಾನು ಕನ್ಫ್ಯೂಷನ್ ಆಗಿ ಇಲ್ಲ ಇಟ್ ವೋಂಟ್ ವರ್ಕ್ ಅಂತಾನೆ ರಿಜೆಕ್ಟ್ ಮಾಡ್ಬಿಟ್ಟಿದ್ದೆ. ಬಟ್ ಫೋನ್ ಕಾನ್ವರ್ಸೇಷನ್ಸ್ ಅಂತೂ ನಡೀತಾ ಇತ್ತು. ನೋಡೋಣ ಒಂದ್ ಚಾನ್ಸ್ ಕೊಡೋಣ ಏನಾಗುತ್ತೆ ಅನ್ನೋ ತರ. ತುಂಬಾ ಹುಡುಗ ಇಷ್ಟೊಂದು ಕೆರಿತಾ ಇದ್ದಾನೆ ಏನಕ್ಕೆ ಅಂತ ಮಾತಾಡ್ತಾನೆ. ನನಗೆ ಕಮಲಿ ಸೀರಿಯಲ್ ಒಂದು ಹಂತದಲ್ಲಿ ನಿಮ್ ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ನ ಖಲಾಸ್ ಮಾಡ್ಬಿಡುತ್ತೆ. ಆ ಟೈಮಲ್ಲಿ ಹೆಂಗ್ ಸಿಗ್ತಾ ಇದ್ರೆ ಹೆಂಗ್ ಮಾತಾಡ್ತಾ ಇದ್ರಿ? ಅದು ಆಕ್ಚುಲಿ ಇವರು ನನಗೆ ಶೂಟ್ ಮಾಡ್ತಾರೆ ಒಂದು ಸೀನಲ್ಲಿ. ಸೊ ಅವಾಗ ನನಗೆ ಏನ್ ಹೇಳಿದ್ರು ಅಂದ್ರೆ, ನೀವು ಕೋಮಾಗ ಹೋಗ್ತೀರಾ, ಸಾಯಲ್ಲ, 1 ತಿಂಗಳಲ್ಲಿ ನಾವು ವಾಪಸ್ ಎಬ್ಸ್ತೀವಿ ಅಂತ. ಸರಿ 1 ತಿಂಗಳಲ್ವಾ ಹಿಂಗೋ ಮ್ಯಾನೇಜ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನೆಲ್ಲ ಆಕ್ಟ್ ಮಾಡಿದೆ, ಮನೆಗೆ ಹೋದೆ. 9 ಮಂತ್ಸ್ ಇರ್ಲಿಲ್ಲ ಸರ್. 9 ಮಂತ್ಸ್ ಕೋಮಾದಲ್ಲೇ ಇದ್ರ ನೀವು? ಆಮೇಲೆ ಕೋಮಲ್ ತೋರಿಸ್ತಾನೂ ಇಲ್ಲ, ಸುಮ್ನೆ ಅವ್ರ ಬಗ್ಗೆ ಮಾತಾಡೋದು. ಪಾಪ ಶಂಭು ಕೋಮದಲ್ಲಿದ್ದಾನೆ ಅಷ್ಟೇ. ನಮ್ ಫ್ರೇಮ್ಗೂ ಬರ್ತಾ ಇರ್ಲಿಲ್ಲ. ಆ ಪೀರಿಯಡ್ ಅಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಮತ್ತೆ ಬೇರೆ ಬೇರೆ ವರ್ಕ್ಸ್ ಬರ್ತಾ ಇತ್ತ ನಿಮ್ಗೆ ಏನಾರು? ಇವಳಿಗೆ ಆಕ್ಚುಲಿ ನಾನು ಜಾಸ್ತಿ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದ್ದು ಅದೇ ಫೇಸ್ ಅಲ್ಲಿ ಸರ್. ಸೊ ನಾನು ಏನು ಅಲ್ದೇ ಇರುವಾಗ, ನನ್ ಏನು ಕೆಲಸ ಇಲ್ದೇ ಇರುವಾಗ ಅವಳು ಶಿ ಡಿಡ್ಂಟ್ ಸ್ಟಾಪ್ ಲವಿಂಗ್ ಮೀ. ಸೊ ಅದಕ್ಕೆ ನಾನು ಇದು ಟ್ರೂ ಲವ್ ಇರಬೇಕು ಅಂದ್ಬಿಟ್ಟು ನಾನು 100% ಮೈ ಮೆಂಟಲಿ ನಾನು ಫಿಕ್ಸ್ ಆಗೋದು ಇವಳೇ ನಾನು ಹೆಂಡತಿ. ನಿಮ್ಮ ನಿಜವಾದ ಪ್ರೀತಿ ತಿಳ್ಕೊಳಕ್ಕೋಸ್ಕರ ಭಗವಂತ ಕೊಟ್ಟಂತ ಕೊನೆ ಅಗ್ನಿ ಪರೀಕ್ಷೆ ಅದು ಇರ್ಬೋದು ಸರ್. ಓಕೆ, ಅದಾದ್ಮೇಲೆ ಮದುವೆ ಪ್ಲಾನಿಂಗ್ ಹೇಗಾಗುತ್ತೆ? ನಮ್ಮ ಅಮ್ಮಂಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದ್ದೆ. ಸೊ ನಾನ್ ನಮ್ಮ ಅಮ್ಮಂಗೆ ಹೇಳಿದಾಗ ಶಿ ವಾಸ್ ಲೈಕ್, ಓಕೆ ನಂಗೆ ಸುಹಾಸ್ ಗೊತ್ತು, ಈಸ್ ಅ ಗುಡ್ ಗಾಯ್ ಅಂಡ್ ಯು ಆರ್ ಇನ್ ಲವ್. ಅಂದ್ರೆ ಈಗ ನೀನ್ ಇಲ್ಲಿವರೆಗೂ ಓಕೆ ನಾನು ಮ್ಯಾರಿ ಆಗ್ತೀನಿ, ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದೀಯ ಅಂದ್ರೆ ನಿನ್ ಚಾಯ್ಸ್ ಕರೆಕ್ಟ್ ಆಗೇ ಇರುತ್ತೆ, ಮೈ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳಿದ್ರು. ಬಟ್ ಇವ್ರ ಪೇರೆಂಟ್ಸ್ಗೆ ಅವನ್ ಒಂದಿನ ಫೋನ್ ಕಾಲ್ ಮಾಡ್ಬಿಟ್ಟು ಸ್ಪೀಕರ್ ಅಲ್ಲಿ ಇಟ್ಟಿದ್ದ. ಆಮೇಲೆ ನನಗೊಂದು ಬ್ಲೈಂಡ್ ಫೇತ್ ಇತ್ತು ಸರ್. ಅಂದ್ರೆ ನಮ್ಮ ಅಮ್ಮಗೆ, ನಮ್ಮ ಅಜ್ಜಿಗೆ, ನಮ್ಮ ಅಪ್ಪಗೆ ಹಿಂಗೋಗಿ ಇವಳು ಹುಡುಗಿ ಇವಳನ್ನ ನಾನು ಇಷ್ಟಪಡ್ತಿರೋದು ಅಂದ್ರೆ ಅವ್ರು ಒಪ್ಕೊಂಡ್ ಮದುವೆ ಮಾಡಿಸ್ಬಿಡ್ತಾರೆ ಅನ್ನೋ ರೇಂಜ್ಗೆ. ಯಾಕಂದ್ರೆ ನಂಗೆ ಲೈಫ್ ಲಾಂಗ್ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು. ಆ ಕಡೆಯಿಂದ ಕಂಪ್ಲೀಟ್ ಉಲ್ಟಾ ರೆಸ್ಪಾನ್ಸು ಸರ್. ಓಕೆ, ಅಂದ್ರೆ ನೀವು ನಿಮ್ ತಾಯಿಗೆ ಆಮೇಲೆ ಕನ್ವಿನ್ಸ್ ಮಾಡಿದೀರಾ, ನೀನಲ್ಲ ನನ್ನ ಟೇಸ್ಟ್ ಏನು ಅಂತ ನಿಂಗೆ ಗೊತ್ತಿಲ್ಲ, ಸ್ವಲ್ಪ ಹುಡುಗಿನ ನೀನು ಟೈಮ್ ವೇಸ್ಟ್ ಮಾಡದೆ ಬೇಗ ಮೀಟ್ ಮಾಡಿದ್ರೆ ನನ್ನ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದೀರಾ. ಹೌದು ಸರ್. ಸೊ ನಿಮ್ಮ ಟೇಸ್ಟ್ ಹುಡುಗಿ ವಿಚಾರದಲ್ಲಿ ಮಾಡುವ ವಿಧಾನ ಮತ್ತು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿದೆ. ಮೈಸೂರು ವಿಳ್ಳೆದೆಲೆ ಬಾತ್ ಮಾಡುವ ವಿಧಾನ. ಒಂದು ಬಾಳಿಗೆಯಲ್ಲಿ ತುಪ್ಪವನ್ನ ಹಾಕಿಕೊಂಡು ಕಾದ ನಂತರ ವಿಳ್ಳೆದೆಲೆಯನ್ನ ಹಾಕಿಕೊಂಡು ಉರಿದುಕೊಳ್ಳಬೇಕು. ಉರಿದುಕೊಂಡಂತಹ ವಿಳ್ಳೆದೆಲೆಯನ್ನ ಒಂದು ಜಾರಿಗೆ ಹಾಕಿ ಸ್ವಲ್ಪ ಕೊಬ್ಬರಿ, ಮೆಣಸಿನಕಾಯಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಬೇಕು. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಉರ್ದಾಲ್, ಚನ್ನಾ ದಾಲ್, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ನಂತರ ರುಬ್ಬಿಕೊಂಡಂತಹ ಪೇಸ್ಟ್ ಅನ್ನ ಸೇರಿಸಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಹಾಗೂ ಸಕ್ಕರೆಯನ್ನ ಸೇರಿಸಿಕೊಳ್ಳಬೇಕು. ನಂತರ ಒಗ್ಗರಣೆಗೆ ಅನ್ನವನ್ನ ಸೇರಿಸಿ ಮಿಶ್ರಣವನ್ನು ಮಾಡಿ ಸ್ವಲ್ಪ ತುಪ್ಪವನ್ನು ಸೇರಿಸಿದರೆ ಮೈಸೂರು ವಿಳ್ಳೆದೆಲೆ ಬಾತ್ ರೆಡಿ. ಓಕೆ, ಸೊ ಈಗ ಟೇಸ್ಟ್ ಮಾಡುವಂತ ಸಮಯ. ನೀವು ನಿಮ್ಮ ಮಡದಿಗೆ ಮಾಡ್ಕೊಟ್ಟಿದ್ದೀರಿ, ಸೊ ಅವ್ರಿಗೆ ನೀವು ತಿನ್ಸಿ ನಿಮ್ಮ ಕೈಯಾರೆ. ಇಟ್ಸ್ ವೆರಿ ಡಿಫ್ರೆಂಟ್ ಆಕ್ಚುಲಿ. ವಿಳ್ಳೆದೆಲೆ ಕೂಡ ಒಂದ್ ಸ್ವಲ್ಪ ಸಿಕ್ಕಿದೆ ನನಗೆ. ಈಗ ವಿಳ್ಳೆದೆಲೆ ಮೇಲೆ ಬಡಿಸಿರುವಂತ ಮೈಸೂರು ವಿಳ್ಳೆದೆಲೆ ಬಾತ್ ನೋಡೋಣ ಹೇಗಿರುತ್ತೆ ಅಂತ. ಹಾಕೋದೇ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ. ಮೈಸೂರು ವಿಳ್ಳೆದೆಲೆ ಬಾತು ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ನಿಮ್ ಟೇಸ್ಟ್ ಏನು ಅಂತ ಗೊತ್ತಾಗೋಯ್ತು ನಮಗೆ. ಸೊ ಟೇಸ್ಟ್ ಸೆಲೆಕ್ಷನ್ ಎರಡು ಸೂಪರ್. ಇದು ಅಮ್ಮಂಗೆ ಗೊತ್ತಾಯ್ತು, ಅಪ್ಪಂಗೆ ಗೊತ್ತಾಯ್ತು. ಆಮೇಲೆ ನೆಕ್ಸ್ಟ್ ಮದುವೆಗೆ ಹೆಂಗ್ ಒಪ್ಕೊಂಡ್ರು, ಹೇಗೆ ಒಪ್ಸಿದ್ರಿ ಆದ್ಮೇಲೆ, ಮತ್ತೆ ಯಾವ ಸಂಪ್ರದಾಯದಲ್ಲಿ ಮದುವೆ ಆಯ್ತು? ಯಾರಿಗೂ ಮನ್ಸಿಗೆ ನೋವಾಗೋದು ಬೇಡ, ನಮ್ ಗೌರ್ಮೆಂಟ್ ಲಾ ಪ್ರಕಾರ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಡ ಅಂತ. ಓಕೆ, ಫಸ್ಟ್ ನಾವು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ. ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರಿ. ಎರಡನೇ ಮದುವೆ ಯಾವಾಗಾಯ್ತು ಅಂದ್ರೆ, ಎರಡನೇ ಮದುವೆನಾ? ಸೊ ರಿಜಿಸ್ಟರ್ ಮ್ಯಾರೇಜ್ ಆಯ್ತು, ಸರ್ಟಿಫಿಕೇಟ್ ಬಂತು. ಸರ್ಟಿಫಿಕೇಟಾ? ಅಲ್ಲಿ ನೋಡಿ ಆಕ್ಚುಲಿ Application ಅದು. ಅಪ್ಲಿಕೇಶನ್ ಹಾಕಿದ್ದಿನ ಇದು ಅಪ್ಲಿಕೇಶನ್ ದಿನಾನ? ನಾನು ಅಪ್ಲಿಕೇಶನ್ ದಿನಾನೇ ಮದುವೆ ರೇಂಜ್ ಏನೋ ರೆಡಿಯಾಗಿ ಹೋಗಿದ್ದೀರಾ? ಆಕ್ಚುಲಿ ನಮಗೆ ಏನ್ ಗೊತ್ತಾ, ಅದು ರಿಜಿಸ್ಟರ್ ಮ್ಯಾರೇಜ್ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ನಾವು ಅನ್ಕೊಂಡಿದ್ದು ದ ಡೇ ವಿ ಗೋ ಸೈನ್ ಇಸ್ ದ ಡೇ ವಿ ಆರ್ ಮ್ಯಾರಿಡ್ ಅಂತ ಅನ್ಕೊಂಡಿದ್ದೆ. ಫಿಲಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ ಕರ್ಕೊಂಡೋಗು
ಬೆಟ್ಟ ಹೊತ್ಬಿಟ್ಟು ಸೈನ್ ಹಾಕಿದ ತಕ್ಷಣ ಮದುವೆ ಹಂಗೆ ಅನ್ಕೊಂಡ್ರ? ನಾನು ಹಂಗೆ ಅನ್ಕೊಂಡಿದ್ದು. ಅದಕ್ಕೆ ಸೀರೆ ಎಲ್ಲ ಹಾಕೊಂಡ್ಬಿಟ್ಟು ಹೋಗಿ ಫುಲ್ಲು ಸೈನ್ ಮಾಡಕ್ಕೆ ಹೋಗಿದೀವಿ. ಆಗ್ಬಿಟ್ಟು ನಾನು ಸೈನ್ ಹಾಕ್ಬಿಟ್ಟು ವಿ ಆರ್ ಮ್ಯಾರಿಡ್ ಅಂತ ಅಂದ. ಅವರು ಅಮ್ಮ ನೀನ್ ಬರೀ ಅಪ್ಲಿಕೇಶನ್ ಹಾಕಿದ್ದಮ್ಮ, ಇನ್ನ 30 ದಿನ ಕಾಯ್ಬೇಕಮ್ಮ ಇದನ್ನ ಪೊಲೀಸ್ ಅಪ್ಲಿಕೇಶನ್ ಫೋಟೋ ಆದ್ಮೇಲೆ 30 ದಿನ ಆದ್ಮೇಲೆ ಮದುವೆ ಸರ್ಟಿಫಿಕೇಟ್ ಬಂದಿದ್ದು. ಬಟ್ ನಾವ್ ಅದನ್ನೇ ಇಲ್ಲ, ನಾನೆಲ್ಲ ಡ್ರೆಸ್ ಅಪ್ ಎಲ್ಲ ಆಗಿದ್ದೀನಿ, ಸೊ ಅದೇ ಮದ್ವೆ ಎನಿವೇಸ್ ನಾವ್ ಕಾಯೋಣ. ನಾವು ಅಪ್ಲಿಕೇಶನ್ ಮಾಡಿದೆ ಮೇನು ಅನ್ಬಿಟ್ಟು ಆ ಡೇಟು. ಆಮೇಲೆ ಏನಾಯ್ತು, ಎಲ್ರಿಗೂ ರಿಸೆಪ್ಷನ್ ಹೋಸ್ಟ್ ಮಾಡೋಣ ಅಂತ ವಿ ಟುಕ್ ಫುಲ್ ರೆಸ್ಪಾನ್ಸಿಬಿಲಿಟಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಅವತ್ತು ರಿಸೆಪ್ಷನ್ ದಿವಸ ಬೆಳಿಗ್ಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ರಲ್ಲ, ಸೊ ಅವ್ರ ಮನ್ಸಲ್ಲೂ ಒಂದ್ ಆಸೆ ಇತ್ತು, ಇವ್ರ ತಾಯಿ ಮನ್ಸಲ್ಲೂ ಒಂದ್ ಆಸೆ ಇತ್ತು. ಇವಾಗ ರಿಜಿಸ್ಟರ್ ಮ್ಯಾರೇಜ್ ಓಕೆ ಲಾ ಪ್ರಕಾರ ಆದ್ರೆ ನಮ್ ಪ್ರಕಾರ ಒಂದ್ಸಲ ಹಿಂಗ್ ಆಗ್ಬಿಟ್ರೆ ಅಂತ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಆ ರಿಸೆಪ್ಷನ್ ಮಾರ್ನಿಂಗು ಹೋಗ್ತಾ ವೆನ್ಯೂಗೆ ಚರ್ಚಿಗೆ ಕರ್ಕೊಂಡು ಹೋದೆ. ಇವ್ರ ತಾಯಿನ ಇವ್ರ ಅಕ್ಕನ. ಸೊ ಅಲ್ಲಿ ಅವ್ರು ಪ್ರೇಯರ್ ಮಾಡ್ಕೊಂಡ್ರು. ವಾಪಸ್ ಇದಕ್ಕೆ ವೆನ್ಯೂಗ್ ಬಂದ್ರಿ. ಅಲ್ಲಿ ನಮ್ಮಮ್ಮ ಅಪ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ತಾಳಿ ಎಲ್ಲ. ಅಂದ್ರೆ ಇದು ಓನ್ಲಿ ಫಾರ್ ಫ್ಯಾಮಿಲಿ, ರಿಲೇಟಿವ್ಸ್ ಯಾರು ಬಂದಿರ್ಲಿಲ್ಲ. ಸೊ ಏನಾಯ್ತು, ನಮ್ಮಪ್ಪ ಮಾಂಗಲ್ಯಂ ತಂತು ನಾನೇನ ಫೋನಲ್ಲಿ ಪ್ಲೇ ಮಾಡಿದ್ರು. ಫೋನಲ್ಲಿ ಅವತ್ತು ಆಕ್ಚುಲಿ ಪುರೋಹಿತರಿಗೆ ಉಳ್ಕಿದ್ವಿ, ಸಿಗ್ಲಿಲ್ಲ ಅವತ್ತು, ಬ್ಯಾಡ್ ಲಕ್. ಅದಾದ್ಮೇಲೆ ಫೋನಲ್ಲಿ ಪ್ಲೇ ಮಾಡಿದ್ರು. ಅದೇ ಫೀಲ್ ಅಲ್ಲಿ ನಾನು ಸಿನಿಮಾ ಫೀಲ್ ಅಲ್ಲೇ ಕಟ್ಟೆ. ಅದಾದ್ಮೇಲೆ ಈ ಸಂಪ್ರದಾಯದ ಆಯ್ತು, ಅದು ಆಯ್ತು. ಲಾಸ್ಟ್ ಗೆ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಮಾಡ್ಕೊಂಡು ಮುಗಿಸ್ಬಿಟ್ವಿ ಸರ್. ಸೊ ಇದು ನಮ್ದು 2 ಮದುವೆ ಅಂತ ಹೇಳಿದ್ದು. ನಾನು ಶಾಕ್ ಆಗೋದೆ. ಓಕೆ, ಸೊ ನಿಮ್ಮ ಮದುವೆ ಅದ್ಭುತವಾದಂತ ಆ ಕ್ಷಣಗಳು ಸೆರೆ ಹಿಡಿದಿರ್ತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಬೋಣ ಪ್ಲೀಸ್. ಸರ್ಪ್ರೈಸ್. ಹಾಯ್ ಸುಹಾಸ್, ಹಾಯ್ ಗ್ಯಾಬಾ. ಸಡನ್ ಆಗಿ ಒಂದ್ ದಿವಸ ಸುಹಾಸ್ ಮನೆಗೆ ಬಂದ್ಬಿಟ್ಟು ರೆಡಿ ಆಗಿಮ್ಮ ನಾವು ಹೋಟೆಲ್ಗೆ ಹೋಗೋಣ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ನನ್ನ ಮತ್ತೆ ಗೇಬಿನ. ಅಲ್ಲಿ ರೆಸ್ಟ್ ರೂಮ್ಗೆ ಹೋಗಿದ್ಲು ಗ್ಯಾಬಿ. ಆ ಟೈಮಲ್ಲಿ ಸುಹಾಸ್ ಹೇಳಿದ್ರು ನಮ್ಗೆ ಒಂದ್ ವಿಷಯ ಹೇಳ್ಬೇಕು ನಿಮ್ಗೆ, ನಾನು ಮತ್ತೆ ಗ್ಯಾಬಿ ಜಸ್ಟ್ ಫ್ರೆಂಡ್ಸ್ ಅಲ್ಲ, ನಾವು ವಿ ಆರ್ ಡೇಟಿಂಗ್ ಅಂತ. ಏನಂದ್ರೆ ನಮ್ ಗ್ಯಾಬಿ ಶಿ ಈಸ್ ಅ ಗುಡ್ ಗರ್ಲ್ ಅಂಡ್ ಶಿ ವಿಲ್ ಟೇಕ್ ದ ರೈಟ್ ಡಿಸಿಷನ್ ಅಂತ ಗೊತ್ತಿತ್ತು ನಮ್ಗೆ. ಸೊ ನಾನು ಅಷ್ಟು ಇದಾಗ್ಲಿಲ್ಲ, ಕೋಪ ಬರ್ಲಿಲ್ಲ ಅವತ್ತು. ಬಟ್ ಐ ವಾಸ್ ಹ್ಯಾಪಿ ಅಂಡ್ ಐ ನ್ಯೂ ಗ್ಯಾಬಿ ವಿಲ್ ಮೇಕ್ ದ ರೈಟ್ ಚಾಯ್ಸ್ ಅಂಡ್ ಯು ಆರ್ ಅ ಗುಡ್ ಬಾಯ್. ಸೊ ಆವಾಗ ನಾನು ಹೇಳ್ದೆ, ಏನ್ ಸುಹಾಸ್ ನಿಮ್ ಫ್ಯಾಮಿಲಿ ಒಪ್ಕೊಂತಾರ ಅಂತ. ಅವ್ರೂ ಶಾಕ್ ಆಗಿತ್ತು. ಏನಂದ್ರೆ ನಮ್ಮ ಮಗ ಹ್ಯಾಪಿನೆಸ್ ಮುಖ್ಯ ಅಂತ ಹೇಳಿ ದೇ ಗೇವ್ ದಟ್ ಓಕೆ ಕನ್ಸರ್ನ್ ಇಲ್ವಾ, ಅದು ತುಂಬಾ ಯು ಆರ್ ಟು ಲಕ್ಕಿ ಟು ಗೆಟ್ ದಿಸ್ ಕೈಂಡ್ ಆಫ್ ಪೇರೆಂಟ್ಸ್ ಅಂತ ನಾನು ಹೇಳ್ಬೇಕು. ಅಕ್ಟೋಬರ್ 5th ಡೇಟ್ ಫಿಕ್ಸ್ ಆಯ್ತು. ಆಮೇಲೆ ಗೇಬಿ ಅಂಡ್ ಸುಹಾಸ್ ನೀವೆಷ್ಟು ಲಕ್ಕಿ ಅಂದ್ರೆ 2 ರಿಲಿಜನ್ ಅಲ್ಲಿ ಮದುವೆ ಮುಗಿಸ್ಬಿಟ್ರಿ ನೀವು. Congratulations on this beautiful day. Wishing you all the very best going forward. Love you. And to my son-in-law, I love you. I'm so happy I'm marrying my best friend. I want to thank my families. ಆಮೇಲೆ ಸೀರಿಯಲ್ ಇರೋರು ಇಂಡಸ್ಟ್ರಿನಲ್ಲಿ ಎಲ್ಲರೂ ಬಂದಿದ್ರು. ತುಂಬ ಚೆನ್ನಾಗಿ ನಿಲ್ಕೊಂಡು ಮದುವೆ ಎಲ್ಲ ಮುಗಿಸಿದ್ರು ಅವಳಿಗೆ. Yeah, I can tell you that I miss you a lot because after your marriage you are absent in certain places and all, you know. So that feeling is there for me, but at the same time, you know, I'm very happy for you. From my heart, I wish you all the very best and for your future also. ಅವರು ಒಂಥರ ತುಂಬಾ ಎಮೋಷನಲ್ ಆಗ್ತಾರೆ. ಬಟ್ ಇಟ್ಸ್ ವೆರಿ ಸ್ವೀಟ್. ಚೆನ್ನಾಗಿತ್ತು. ಏನ್ ಅನಿಸ್ತು ನಿಮ್ಗೆ ಆಕ್ಚುಲಿ ವಿಟಿ ನೋಡಿ? ನಮ್ಮ ಮದ್ವೆ ನೆನಪು ಮತ್ತೆ ಬಂತು ಕಣ್ ಮುಂದೆ ನನಗೆ. ಅಂಡ್ ನಿಮ್ಮ ಖುಷಿನ ಇದೇ ತರ ನಿರಂತರವಾಗಿ ಇಡ್ಬೇಕು ಅಂತಾನೆ ನಮ್ಮ ಕಪಲ್ಸ್ ಕಿಚನ್ ಬಂದ್ಮೇಲೆ ನೀವು ಅವ್ರಿಗೊಂದು ಅವರು ನಿಮ್ಗೊಂದು ಅಡಿಗೆ ಮಾಡೋದು ಒಂದೇ ಅಲ್ಲ, ನಿಮ್ಮಿಬ್ರಿಗೂ ಒಂದು ಸ್ಪೆಷಲ್ ಡಿಶ್ ನ ನಮ್ಮ ಚೀಫ್ ಕುಕ್ ಮಾಸ್ಟರ್ ಕುಕ್ ಶೋಭಾ ಜೋಜಿಗಾ ಅಂತ ಅವ್ರು ಬಂದು ನಿಮಗೆ ಅಂತ ಮಾಡ್ಕೊಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಮಾಸ್ಟರ್ ಶೆಫ್ ಆನ್ ಅಂಡ್ ಓನ್ಲಿ ಶೋಭಾ ಜೋಜಿಗಾ ಅವ್ರನ್ನ. ಐ ಥಿಂಕ್ ನೀವು ಮತ್ತೆ ಇವ್ರ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅವರು ಬರೀ ಇಂಗ್ಲಿಷ್, ಇಟಾಲಿಯನ್, ಗ್ರೀಸು, ಈಜಿಪ್ಟ್ ಎಲ್ಲ ಮಾತಾಡ್ತಾ ಇರ್ತಾರೆ. ಮಾತಾಡೋದಿಲ್ಲ, ಒಂದು ದೊಡ್ಡ ಕೆಲಸ ಇದೆ. ಇವಾಗ ಏಟ್ ಬೀಳ್ಬೇಕು, ಆದ್ರೆ ನೋವಾಗ್ಬಾರ್ದು.
ಯಾಕೆ ಅಂದ್ರೆ ನಾನು ಇಲ್ಲಿ ಬರ್ತಿದ್ದೀನಿ, ಶೂಟ್ ಹೋಗ್ತಿದ್ದೀನಿ, ಕಮಲಿ ಸೀರಿಯಲ್ದು ಮೇನ್ ವಿಲನ್ ಬರ್ತಿದ್ದಾರೆ ಅಂತ ಹೇಳಿದಕ್ಕೆ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ಮುದ್ದೆ ತೋಳ್ಸಕ್ಕೆ ಒಂದು ಅಡಿಕೆ ಹಿಟ್ಟಿನ ಕೋಲಿದೆ, ಅದನ್ನ ತಗೊಂಡೋಗಿ ಹೊಡಿಬೇಕು ನೀನು ಅಂದಿದ್ರು. ಈ ಅಜ್ಜಿಗಳೇನಿದಾರಲ್ವಾ ನಿಮ್ಮ ಸೀರಿಯಲ್ಗಳನ್ನ ನೋಡಿ ರಿಯಲ್ ವಿಲ್ಲನ್ ಅನ್ಕೊಂಡ್ಬಿಟ್ಟಿದ್ರು. ಹೌದು, ಯಾಕಂದ್ರೆ ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ಅದ್ರಲ್ಲೂ ಆ ಡೈಲಾಗ್ ಹೇಳ್ತಿರಲ್ಲ, ಕೆಸರಲ್ಲಿ ಕಮಲಿ, ಅದೊಂದು ಡೈಲಾಗ್ ಹೇಳಿ ನೋಡೋಣ. ಒಂದು ಲೈನ್ ಹೇಳ್ಕೊಡಿ ಮೇಡಮ್, ಪಕ್ಕದಲ್ಲಿ ನಿಂತ್ಕೊಳ್ಳಿ. ಏನೇ ಕಮಲಿ ನಿನ್ನ ನೋಡ್ಕೊತೀನಿ ಕಣೆ. ಓ ಸೂಪರ್. ಎಸ್ ಮೇಡಮ್, ಇವತ್ತು ಅವ್ರ ಕೈಲಿ ಏನ್ ಮಾಡಿಸ್ತಾ ಇದ್ದೀರಾ? ಆರೆಂಜ್ ಪೋಚ್ಡ್ ಆಪಲ್. ಆರೆಂಜ್ ಪೋಚ್ಡ್ ಆಪಲ್ ಮಾಡೋಣ? ಎಸ್, ರೆಡಿ, ಎಕ್ಸೈಟೆಡ್. ಜ್ಯೂಸ್ ಹಾಕೊಳ್ಳಿ, ಪೀಲ್ ಮಾಡ್ಕೊಳ್ಳೋಣ ಆಪಲ್ನ. ಓಕೆ, ತಗೊಳ್ಳಿ. ಓಕೆ, ಇದು ಆಕ್ಚುಲಿ ನಾನು ಕೇಳಲೇ ಇಲ್ಲ ಈ ಡಿಶ್ ಬಗ್ಗೆ. ಐ ನೆವರ್ ಹರ್ಡ್ ಆಫ್ ಇಟ್ ಆಲ್ಸೋ. ಇವ್ರು ಹೇಳೋದೆಲ್ಲ ಅಂತದೇ ಇರುತ್ತೆ. ಯು ನೆವರ್ ಹರ್ಡ್ ಆಫ್ ಇಟ್. ಆಪಲ್ ಸೀಡ್ ಇದೆ ಅಲ್ವಾ? ಯಾ, ಇಟ್ಸ್ ವೆರಿ ಡೇಂಜರಸ್. ಯಾಕೆ ಡೇಂಜರಸ್ ಮೇಡಮ್ ಅದು? ಅದ್ರಲ್ಲಿ ಸಯನೈಡ್ ಇದೆ ಸ್ವಲ್ಪ. ಆಪಲ್ ಅಲ್ಲಿ, ಆಪಲ್ ಬೀಜದಲ್ಲಿ. ಆಪಲ್ ಬೀಜದಲ್ಲಿ ಸೈನೈಡಾ? ಇದು ನನಗೆ ಇವತ್ತೇ ಗೊತ್ತಾಗಿರುವಂತ ವಿಷಯ. ಆಪಲ್ ಬೀಜದಲ್ಲಿ ಸೈನೈಡಿನ ಅಂಶ ಇರುತ್ತಂತೆ, ಹಾಗಾಗಿ ಆಪಲ್ ಬೀಜ ತಿನ್ನಬಾರ್ದು. ಇದು ಹಾಕೊಳ್ಳಿ. ಜ್ಯೂಸ್ ಅಲ್ಲಿ ಹಾಕದಾ? ಹಾ, ಇದೊಂದು, ಆಮೇಲೆ 2 ಲವಂಗ. ಓಕೆ. ಎನಿ ಲಿಕ್ವಿಡ್ ಕುಕ್ ಬರಬಾರ್ದು ಅಂದ್ರೆ 2 ಕಡೆ ಡಿಸ್ಟೆನ್ಸ್ ಇಷ್ಟಿರ್ಬೇಕು. ಅದ್ಮೇಲೆ ಬಂದು ಟಚ್ ಆಗಿ ನೋಡಿ, ಬೇಲೀಫ್ ಇರೋದಕ್ಕೆ. ಇಲ್ಲ ಹೋಗಲ್ಲ, ಚೂರೆ. ಹಾಕ್ಲಾ? ನಿಧಾನಕ್ಕೆ ಬಿಡು ಮೇಡಮ್. ಆಪಲ್ ತಂದು ಅದನ್ನ ಆಲೂಗಡ್ಡೆ ತರ ಮಾಡೋ ಬದಲು ಆಲೂಗಡ್ಡೆನೇ ಹಾಕ್ಬಿಡ್ಬೋದಲ್ವಾ? ಇಲ್ಲಿ ಜ್ಯೂಸು ಕೊತ 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 ಅಂತ ಕುದೀತಾ ಇದೆ. ಈಗ ನಾವು ತಗೊಂಡ ಒಂದು ಸಣ್ಣ ಬ್ರೇಕ್. ಓಕೆ, ಆರೆಂಜ್ ಜ್ಯೂಸ್ ಅಲ್ಲಿ ಮೇಡಮ್ ಆಪಲ್ ನ ಹಾಕಿ ಕೊತ 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 ಅಂತ ಅದು ಕುದಿಸಿದಾಯ್ತು. ನೋಡಿ, ಆಪಲ್ ಕೂಡ ಬೆಂದಿದೆ. ಆಮೇಲೆ ಇದು ಸಿರಪ್ ಇದೆ ಅಲ್ವಾ, ಇಷ್ಟು ಗಟ್ಟಿಗೆ ಹಾಕ್ಬೇಕು. ಇದು ಸಿರಪ್ ಆಗಿದ್ಯಾ ಇಲ್ಲ ಅಂತ 2 ಬೆರಳಲ್ಲಿ ಹಿಂಗ್ ಟಚ್ ಮಾಡಿದ್ರೆ ಅದು ಅಂಟ್ಕೊಳ್ಳೋ ಹಂಗಿರ್ಬೇಕು. ಸಿರಪ್ ಆಗೋಗಿದೆ ಆಗಿದೆ. ಓಕೆ, ಇವಾಗ ಕೊರಾಲ್ ಟ್ವಿಲ್ ಮಾಡ್ಕೊಳ್ಳೋಣ. ಓಕೆ, ಇಸ್ ಕಮಾನ್ ಕೊರಾಲ್ ಟ್ರೈ. ನೋಡಿ ಹೆಂಗ್ ಬಂತು. ಸೂಪರ್ ಸರ್, ಬಂತದು. ತುಂಬಾ ಅದ್ರದಿಲ್ಲ. ತಿರ್ಸ್ಕೊಂಡ್ಬಿಡೋಣ. ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ವಾ? ಹೌದು. ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಆಲ್ರೆಡಿ ಪ್ಲೇಟಿಂಗ್ ಬಂದ್ಬಿಡ್ತಾ ಮ್ಯಾಟ್ರ್. ಆರೆಂಜ್ ಸ್ಲೈಸ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕೆ. ಓಕೆ, ವಾವ್, ನೋಡಕ್ಕೆ ಏನ್ ಸಕದ ಇರುತ್ತೀಗ. ಈಗ ಇದನ್ನ ಟೇಸ್ಟ್ ಮಾಡುವಂತ ಸಮಯ. ಕಪಲ್ ಕಿಚನ್ ಅಲ್ಲಿ ಕಪಲ್ಸ್ ಒಬ್ರಿಗೊಬ್ರು ತಿನ್ನಿಸಿ. ಹೆಂಗಿದೆ? ತುಂಬಾ ಚೆನ್ನಾಗಿದೆ ಸರ್. ಹೌದಾ? ಓ ಮೈ ಗಾಡ್, ಥ್ಯಾಂಕ್ ಯು. ಸಕ್ಕತ್ತಾಗಿದೆ ರೀ ಇದು. ಮೇಲೆ ಕ್ಯಾಮ್ರಾ ಸ್ವಲ್ಪ ಸೆರೆ ಹಿಡೀರಿ. ಆ ಕ್ಯಾಮ್ರಾದಿಂದ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆ ಕ್ಯಾಮ್ರಾ ಸೆರೆ ಹಿಡೀರಿ. ತುಂಬಾ ಥ್ಯಾಂಕ್ಸ್. ನನ್ನ ಹೆಸರನ್ನು ಕಾಪಾಡ್ತಿರೋ ಟಾಪ್ ಆ್ಯಂಗಲ್ ಕ್ಯಾಮ್ರಾ. ಇದು ಆಮೇಲೆ ಕಾಯಿ ಹೊಡಿತೀನಿ. ಇಲ್ಲ, ಆನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ ಆರೆಂಜ್ ಪೋಚ್ಡ್ ಆಪಲ್ ನಾವ್ ಏನೇ ತಮಾಷೆ ಮಾಡಿದ್ರು ಪ್ರತಿ ಸತಿ ಒಂದು ಬಹಳ ವೆರೈಟಿ ಆಗಿರೋಂಥ ಒಂದು ಡಿಶ್ ಮಾಡ್ಕೊಂಡ್ಬರ್ತಾರೆ. ಯಾಕೆ ಅಂತಂದ್ರೆ ನಾವೇನೋ ಒಂದು ನಮ್ಮ ಈ ಒಂದು ಎಪಿಸೋಡ್ ನೋಡಿದಾಗ ಯಾರೋ ಮನೇಲಿ ಏನೋ ಮಾಡ್ಬೇಕನ್ಸ್ಬೇಕು, ಟ್ರೈ ಮಾಡ್ಬೇಕನ್ಸ್ಬೇಕು, ಒಂದು ಗೆಸ್ಟ್ ಇವತ್ತೇನೋ ಇದು ಮಾಡೋಣ ಅನಿಸ್ಬೇಕು. ಹೌದು, ಅದನ್ನೆಲ್ಲ ಶೋಭಾ ಅವರು ತೋರಿಸ್ಕೊಡ್ತಾರೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.
ಸೊ ನಿಮ್ಮ ಜರ್ನಿಗೆ ಬರೋದಾದ್ರೆ ಮದ್ವೆ ಆಯ್ತು, ಅದಾದ್ಮೇಲೆ ಹೇಗಿದೆ ಲೈಫ್ ಜರ್ನಿ ಇವಾಗ? ಹೌಸ್ ಇಟ್ ಗೋಯಿಂಗ್ ಸುಹಾಸ್? ತುಂಬಾ ಪೀಸ್ಫುಲ್ ಆಗಿದೆ ಸರ್. ಲೈಫ್ ಅಲ್ಲಿ ಏನ್ ಮಿಸ್ಸಿಂಗ್ ಪಜಲ್ ಇತ್ತು ಇವಳು ಅದನ್ನ ಬಂದು ಫುಲ್ಫಿಲ್ ಮಾಡ್ಬಿಟ್ಟಿದ್ದಾಳೆ. ನನ್ನ ಲೈಫಿನ ಪಿಕ್ಚರ್ ಕಂಪ್ಲೀಟ್ ಆಗಿದೆ ಈಗ. Very good. ನಾನು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಸರ್. So nice. What do you want to say, Gabby? ಲೈಫ್ ಇಸ್ ರಿಯಲಿ ಗುಡ್. ಸೊ ಒನ್ ಥಿಂಗ್ ನನಗೆ ತುಂಬಾ ಖುಷಿ ಆಗೋದೇನಂದ್ರೆ ಮುಂಚೆನೂ ಹೆಂಗಿದ್ನೋ ಅವನು ಇನ್ನೂ ಸ್ವಲ್ಪ ಜಾಸ್ತಿನೇ ಅಫೆಕ್ಷನ್ ಈ ರ್ಯಾಪಿಡ್ ಫೈರ್ ಕ್ವಶನ್ ಅಲ್ಲಿ ನಾನು ಕೇಳಿದ ತಕ್ಷಣ ಅದು ನೀವಾಗೆ ಇದ್ರೆ ಆ ಬೆರಳು ನಿಮ್ ಕಡೆ. ಓಕೆ, ನಿಮ್ಮಲ್ಲಿ ತರಕಾರಿ ತರಕ್ ಹೋಗೋದು ಯಾರು? ಸುಹಾಸ್. ಬಟ್ ನಾನು ಅಷ್ಟೇ, ಇಬ್ರು ಆಕ್ಚುಲಿ ಇಬ್ರು ಶಾಪಿಂಗ್ ಟುಗೆದರ್ ಹೋಗ್ತೀವಿ. ಓಕೆ, ನಿಮ್ಮಲ್ಲಿ ಯಾರು ಬೇಗ ಸಾರಿ ಕೇಳ್ತಾರೆ? ಸುಹಾಸ್. ಲಾಸ್ಟ್ ಕ್ವಶನ್, ನೀವಿಬ್ರಲ್ಲಿ ತುಂಬಾ ರೊಮ್ಯಾಂಟಿಕ್ ಯಾರು? ಹೌದಾ? ಇಲ್ಲ, ಆಕ್ಚುಲಿ ಚೆನ್ನಾಗಿ ಆಡಿದ್ರಿ ಇಬ್ರು. ಆಲ್ ಆನ್ಸರ್ಸ್ ವರ್ ರೈಟ್. ತುಂಬಾ ಚೆನ್ನಾಗಿ ಆಡ್ರಿ, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ನಮ್ಮ ಕಪಲ್ ಕಿಚನ್ ಬಂದಿದ್ದಕ್ಕೆ ಹೇಗೆ ಅನ್ನಿಸ್ತು ನಿಮಗೆ ಓವರ್ ಆಲ್ ಅಂತ ನೀವೇ ಹೇಳಬೇಕು. ನನಗೆ ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತಾನೆ ಹೇಳ್ಬೋದು. ನಾನು ಇವಾಗ ಇತ್ತೀಚೆಗೆ ಕುಕಿಂಗ್ ಟ್ರೈ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಬಟ್ ಈ ಒಂದು ಶೋ ನನಗೆ ಇನ್ಸ್ಪೈರ್ ಆಗಿದೆ. ಯಾಕಂದ್ರೆ ನಾನು ಇನ್ನೂ ಜಾಸ್ತಿ ಕುಕ್ ಮಾಡಬೇಕು ಅನ್ನೋ ಒಂದು ನೋಷನ್ ಕೂಡ ಸ್ಟಾರ್ಟಿಂಗ್ ಇಂದಾನೆ, ಲಾಂಚ್ ಆದಾಗಿಂದಾನೆ ಅದು ಒಂದು ಇಂಟ್ರೆಸ್ಟ್ ತರಿಸಿದೆ ಈ ಶೋ ನನಗೆ. ಎಸ್ ಸುಹಾಸ್, ನಿಮ್ಗೆ ಅನ್ನಿಸ್ತು? ಸರ್, ಕುಕಿಂಗ್ ಅಂತೂ 100%. ಆ ಪೋಸ್ಟ್ ಇದೆಲ್ಲ ನಾನು ಕೇಳೇ ಇರಲಿಲ್ಲ. ಅದನ್ನ ತಿಂದು ಸೈಕ್ ಆಗ್ಬಿಟ್ಟಿದ್ದೀನಿ. ಮನೇಲಿ ಟ್ರೈ ಮಾಡ್ಬೋದು. ಊಟದ ವಿಚಾರ ಪಕ್ಕಕ್ಕಿಟ್ರೆ ನಾವು ದೈನಂದಿನ ಜೀವನದಲ್ಲಿ ನಾವು ನಮ್ದೇ ಆದ ಕೆಲಸಗಳಲ್ಲಿ ಬಿಸಿ ಇರ್ತೀವಿ. ಬಟ್ ನೀವು ತಂದು ನಮ್ಗೆ ಇಡೀ 4.5 ವರ್ಷ ಏನ್ ನಮ್ ಫ್ಲಾಶ್ ಬ್ಯಾಕ್ ಇತ್ತು ಅದನ್ನ ಮೆಲ್ಕ್ ಹಾಕ್ಬಿಟ್ರಿ. ಅಂದ್ರೆ ಇಲ್ಲಿ ಬಂದು ತುಂಬಾ ಮನ್ಸು ಹಗ್ರ ಆಗ್ಬಿಡು ಒಂಥರ ಫೀಲ್ ಆಗ್ತದೆ. ನಿಮ್ಮಿಬ್ಬರ ನಡುವೆ ಬೆಸುಗೆ ಸದಾ ಹೀಗೆ ಇರ್ಲಿ, ಚೆನ್ನಾಗಿ 100 ಕಾಲ ನಗ್ನಗ್ತಾ ಬಾಳಿ ಅಂತ ಹೇಳ್ತಾ ನಮ್ಮ ಶೋಗೆ ಬಂದಕ್ಕೆ ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಗೆಸ್ಟ್ ಆಗಿ ನೀವು ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಪುಟ್ಟ ಗಿಫ್ಟ್ಗಳು ನಿಮ್ಗೋಸ್ಕರ ಇದೆ. ಪ್ಲೀಸ್, ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು ಸೊ ಮಚ್. ಈ ತರ ಸ್ಪೈಸಿಯಾಗಿ ನಿಮ್ ಲೈಫ್ ಚೆನ್ನಾಗಿರ್ಲಿ. ಇನ್ನೊಂದು ಗಿಫ್ಟ್ ಹ್ಯಾಂಪರ್ ಫ್ರಮ್ ಪ್ರೆಸ್ಟೀಜ್ ಸ್ಮಾರ್ಟ್ ರೈಸ್ ಕುಕ್ಕರ್. ಇದು ಇಂಡಿಯಾದ ಫಸ್ಟ್ IoT enabled rice cooker, app controlled, double wall for durability, additional cooking pan for convenience. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜೋಡಿ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಅನ್ನದಾತೋ ಸುಖಿ ಭವ. ಇದು ಸ್ವಸ್ತಿಕ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಬಾಯ್.